ಪ್ರಭುಸ್ವಾಮಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ದೇವರಾಜ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಪ್ರಭುಸ್ವಾಮಿಗಳೇ, ಎಷ್ಟು ವಯಸ್ಸು ತಮಗೆ? ನನಗೆ ಇವಾಗ 65 ವರ್ಷ ಇದೆ ಸರ್. ಏನು ವಿದ್ಯಾಭ್ಯಾಸ ತಮ್ಮದು? ವಿದ್ಯಾಭ್ಯಾಸ ನಾನು BA ವ್ಯಾಸಂಗ ಮಾಡಿದೆ. ಆನಂತರ ನಾನು ಯಾವುದೇ ಉದ್ಯೋಗಕ್ಕೆ ಆಸೆ ಪಡದೆ ನಾನು ಹಾಗೆ ವ್ಯವಸಾಯದಲ್ಲೇ ಮುಂದುವರಿಬೇಕು ಅಂತ ಅಂದ್ಬಿಟ್ಟು ನಮ್ಮ ಜಮೀನಲ್ಲಿ ನಾನು ಸ್ವಂತ ಜಮೀನಲ್ಲಿ ನಾನು ವ್ಯವಸಾಯನೇ ಮುಂದುವರಿಸ್ಕೊಂಡು ಬರ್ತಾ ಇದ್ದೀನಿ ಸರ್. ಓಕೆ, ನಿಮ್ಮ ತಂದೆ ತಾಯಿ ಬಗ್ಗೆ ಸ್ವಲ್ಪ ಹೇಳಿ. ತಂದೆ ಎಲ್ ಶಿವನಂಜಪ್ಪ ಅಂತ, ಅವರು ಇವಾಗ ತೀರ್ಕೊಂಡಿದ್ದಾರೆ. ಅವರು ಸ್ಕೂಲ್ ಮಾಸ್ಟ್ರಾಗಿ ಸೇವೆ ಸಲ್ಲಿಸಿದರು. ನಂತರ ಸುದೀರ್ಘವಾದವರ ಸೇವೆ ಸಲ್ಲಿಸಿ ಆನಂತರಲ್ಲಿ ಅವರು ರಿಟೈರ್ಮೆಂಟ್ ಆದಮೇಲೆ. ನಿಮ್ಮ ತಾಯಿ ಬಗ್ಗೆ ಹೇಳಿ. ನಮ್ಮ ತಾಯಿ ಪುಟ್ಟರಾಜಮ್ಮ ಅಂತ ಅಂದ್ಬಿಟ್ಟು, ಅವರು ಅಲ್ಪ ಸ್ವಲ್ಪ ಅಕ್ಷರಾಭ್ಯಾಸ ಎಲ್ಲ ಇತ್ತು ಅವ್ರಿಗೆ. ಓಕೆ, ನಿಮ್ಮ ತಂದೆ ಶಿಕ್ಷಕರು, ಆದರೆ ನಿಮ್ಗೆ ಯಾಕೆ ವ್ಯವಸಾಯದ ಮೇಲೆ? ಅದೇ ನಮ್ಮ ತಂದೆ ಶಿಕ್ಷಕರಾಗಿದ್ದರು. ಸ್ವಲ್ಪ ನಮಗೆ ವ್ಯವಸಾಯದ ಭೂಮಿ ಇತ್ತು. ಅದು ನನಗಷ್ಟು ಆಸಕ್ತಿ ಬರಬೇಕಾದ್ರೆ ಮೂಲತಃ ನಮ್ಮ ತಂದೆಗೆ ವ್ಯವಸಾಯದ ಬಗ್ಗೆ ಭಾಳ ಆಸಕ್ತಿ. ಅವರು ಸ್ಕೂಲಿಂದ ಅಲ್ಲಿ ಮುಗಿಸ್ಕೊಂಡು ಬಂದಾಗೆಲ್ಲ ವ್ಯವಸಾಯದ ಕಡೆನೇ ಜಾಸ್ತಿ ಒಲವು ತೋರ್ತಾಯಿದ್ರು. ನಮಗೂ ಅದ್ರ ಕಡೆ ಸ್ವಲ್ಪ ಎಲ್ಲ ನಮ್ಮ ರಜಾ ದಿನಗಳಲ್ಲಿ ವ್ಯಾಸಂಗ ಮಾಡುವಾಗೆಲ್ಲ ಸ್ವಲ್ಪ ಜಮೀನು ಕಡೆ ನಮ್ಮನ್ನೆಲ್ಲ ಕರ್ಕೊಂಡೋಗಿ ವ್ಯವಸಾಯದ ಕಡೆ ಅವರು ಸ್ವಲ್ಪ ಇದು ಮಾಡ್ತಿದ್ರು. ವ್ಯವಸಾಯದ ಬಗ್ಗೆ ಅವ್ರಿಗೆ ಎಲ್ಲಿಲ್ಲದ ವ್ಯಾಮೋಹನೆ ಅಂತ ಹೇಳಬೇಕು. ಮನೆಯಲ್ಲೂ ಶಿಕ್ಷಕರ ರೀತಿಯಲ್ಲೇ ವರ್ತಿಸ್ತಾ ಇದ್ರ ಅಥವಾ ಹೇಗೆ? ಮನೆಯಲ್ಲಿ ಮಾಮೂಲಿ ಅಂತ ಇದ್ದರು. ಎಷ್ಟು ಜನ ಮಕ್ಕಳು ನೀವು? ನಾವು 5 ಜನ ಸರ್ ನಮ್ಮ ಕುಟುಂಬದಲ್ಲಿ. ನಾನು 2ನೇವನು. ವಿದ್ಯಾಭ್ಯಾಸ ಎಲ್ಲ ನಿಮ್ಮದು ಮೈಸೂರಲ್ಲಾಗಿದ್ದು? ಮೈಸೂರಲ್ಲಿ ಕಾಲೇಜು ವ್ಯಾಸಂಗ ಎಲ್ಲ ಮೈಸೂರಲ್ಲೇ ಆಯಿತು. ಓಕೆ, ಪಟ್ಟಣದ ಆಕರ್ಷಣೆ ನಿಮ್ಮನ್ನೇನು ಸೆಳೀಲಿಲ್ವಾ? ಏನಿಲ್ಲ, ಪಟ್ಟಣದಲ್ಲೇ ನಾವು ವ್ಯಾಸಂಗ ಮಾಡಿದ್ರು. ನಾನು ಕಾಲೇಜು ವಿದ್ಯಾಭ್ಯಾಸ ಎಲ್ಲ ಮೈಸೂರು ನಗರದಲ್ಲೇ ಮಾಡಿದೆ. ಮಹಾರಾಜ ಕಾಲೇಜಲ್ಲಿ ನಾನು ವ್ಯಾಸಂಗ ಮಾಡಿದೆ. ಡಿಗ್ರಿ ಎಲ್ಲ ಮುಗಿದ ಮೇಲೆ ಸ್ವಲ್ಪ ನೋಡಿದೆ, ಸ್ವಲ್ಪ ಇನ್ನು ವ್ಯವಸಾಯದ ಕಡೆ ನಮ್ಮ ತಂದೆ ಆಗಿ ಇನ್ನೂ ಸರ್ವೀಸಲ್ಲಿದ್ದರು. ಹಾಗಾಗಿ ನಮ್ಮ ಅಣ್ಣವರು ಅವರು ಡಿಗ್ರಿ ಮಾಡಿ ಬ್ಯಾಂಕಲ್ಲಿ. ಜಮೀನು ಎಷ್ಟಿತ್ತು ತಮಗೆ? ನಮಗೆ ಅಲ್ಲಿ ಒಂದು 8 ಎಕರೆ ಜಮೀನಿದೆ ಸರ್. ನೀರಾವರಿ ಆಶ್ರಯನ? ನೀರಾವರಿ ಆಶ್ರಯ ಇಲ್ಲ, ಅದು ನಾವು ಈ ಬೋರ್ವೆಲ್ಲು, ಕೊಳವೆ ಬಾವಿ ಮತ್ತು ಸ್ವಲ್ಪ ನಮ್ಮದು ಈ KRS ಜಲಾಶಯ ಹಿನ್ನೀರು ಒತ್ತಲ್ಲಿ ಭೂಮಿ ಇರೋದ್ರಿಂದ ಸ್ವಲ್ಪ ಆ ನೀರನ್ನು ನಾವು ಬಳಕೆ ಮಾಡ್ಕೊಂಡು ವ್ಯವಸಾಯ ಮಾಡ್ತಾಯಿದ್ದೀವಿ ಸರ್. ಏನೇನು ಬೆಳೆ ಬೆಳೀತಾ ಇದ್ದೀರಿ ತಾವೀಗ? ನಾವು ಮೊದಲು ಸ್ವಲ್ಪ ಭತ್ತ ಇದೆಲ್ಲ ಬೆಳ್ಕೊತಾ ಇದ್ದೋ. ಜೀವನಕ್ಕಾಗಷ್ಟು ಭತ್ತ, ರಾಗಿ, ಕಾಳು ಇತ್ಯಾದಿ ಎಲ್ಲ ಬೆಳೀತಾಯಿದ್ದೋ. ಆಮೇಲಿಂದ ನಾವೇನು ಮಾಡ್ದೋ, ಈ ಮಾವು ಹಾಕ್ಸ್ಬೇಕು ಅಂತ ಅಂದ್ಬಿಟ್ಟು ಮಾವು ಮಾಡಿದ್ದೀವಿ. ಅದು ಫಸ್ಟು ಒಂದು 100 ಗಿಡ ಬಾದಾಮಿ ಮಾಡ್ದು. ಆ 100 ಗಿಡ ಬಾದಾಮಿ ಮಾಡಿದ್ಮೇಲೆ ಅದು ನಮಗೆ ಫಸಲು ಕೈಗೆ ಬರೋ ಟೈಮ್ಗೆ ಚೆನ್ನಾಗೇ ಬಂತು. ಮಿಕ್ಕ ಭೂಮಿಗೂ ಯಾಕೆ ನಾವು ಇದನ್ನೇ ಮಾಡಬಾರ್ದು ಅಂತ ಅಂದ್ಬಿಟ್ಟು ಆಲ್ಫನ್ಸಾ ಅಂತ ಅಂದ್ಬಿಟ್ಟು ಬಾದಾಮಿಲಿ ಇಂಪ್ರೂವ್ ತಳಿ ಇದು ಮಾಡಿದ್ದೀವಿ ಸರ್ ನಾವು. ಅದು ಒಂದು 600 ಗಿಡ ಇದು ಮಾಡಿದ್ದೀವಿ ಸರ್, ಆಲ್ಫನ್ಸಾ. ಅದು ಇನ್ನೂ ಫಸಲು ಬಂದಿಲ್ಲ. ಹೇಳಿ, ಯಾತಕ್ಕೋಸ್ಕರ ಮಾವು ಹಾಕಿದ್ರಿ? ಮಾವು ಅಂದರೆ ಸ್ವಲ್ಪ ಲೇಬರಿಂಗು, ಆಳುಗಳದ್ದು ವ್ಯವಸಾಯದಲ್ಲಿ ಇತ್ತೀಚೆಗೆ ಸ್ವಲ್ಪ ದುಬಾರಿ ಅನಿಸಿದ ಇದಾಗಿ ನಾವು ಮಾವುನೇ ಮಾಡ್ದೋ. ಮಾವು ಬಿಟ್ಟರೆ ಬೇರೆ ಇನ್ನೇನು ಬೆಳೆ ಇಲ್ಲ? ಮಾವು ಬಿಟ್ಟರೆ ಇದೇ ಮಾಮೂಲಿ ಬೆಳೀತಾ ಇದ್ದೀವಿ. ಭತ್ತ ಬೆಳಿತೀವಿ, ರಾಗಿ ಬೆಳಿತೀವಿ. ಆಮೇಲಿಂದ ಒಂದು 100 ಸೀಬೆ ಕೂಡ ಹಾಕಿದ್ದೀವಿ. ಮಾವು ಒಳಗಡೆನಾ ಅಥವಾ? ಅದೇ ಪ್ರತ್ಯೇಕವಾಗಿ 100 ಸೀಬೆ ಹಾಕಿದ್ದೀವಿ. ಎಲ್ಲ ಸೀಬೆ ಹಾಕಿದ್ದೀವಿ. ಆಮೇಲೆ ಇಷ್ಟು ಬಿಟ್ಟರೆ ಇನ್ನು ಮಾಮೂಲಿ ಅಂತೆ ಮಾಡ್ತೀವಿ. ಜಾನುವಾರುಗಳು ಸಾಕಿದ್ದೀವಿ ಸರ್. ಏನೇನಿದೆ? ಅದು ಹಾಲು ಅನ್ನೋದು ಒಂದೇ ಉದ್ದೇಶಕ್ಕೆ ಇಟ್ಕೊಂಡು ನಾವೇನು ಜಾನುವಾರುಗಳು ಸಾಕಿಲ್ಲ. ನಮ್ಮಲ್ಲಿ ಒಂದು 4 ರಾಸು ಈ ಜೆರ್ಸಿ ಟೈಪ್ ಹಸುಗಳಿದೆ. ಅದು ಹಾಲು ಆಗಬೇಕು, ತೋಟಕ್ಕೆ ಗೊಬ್ಬರನೂ ಆಗಬೇಕು. ಸಾಲಕ್ಕೆ ನಾವು ಹೊರಗಡೆನೂ ಕೂಡ ಈ ಸಸಿಗಳಿಗೆ ಗಿಡಕ್ಕೆ ಕೊಂಡ್ಕೊಂಡ್ರು ಕೂಡ ಮನೆಯಿಂದನೂ ಕೂಡ ನಾವು 4 ರಾಸುಗಳು ಸಾಕಿರೋದ್ರಿಂದ ಗೊಬ್ಬರದ ಒಂದು ಉದ್ದೇಶನೂ ಇಟ್ಕೊಂಡು ನಾವು ಕುರಿ ಕೋಳಿ ಮೇಕೆ ನಾವು ಇಟ್ಟಿಲ್ಲ ಸರ್. ನೀವು ಸಾಕಿಲ್ಲ? ಮನೆಯಲ್ಲಿ 4 ಹಸು ಇದೆ? 4 ಜೆರ್ಸಿ ಹಸು ಇದೆ. ಮನೆಗೆ ಹಾಲು ಹಾಕ್ತೀವಿ, ಅಲ್ಪ ಸ್ವಲ್ಪ ಡೈರಿಗೂ ಕೂಡ ನಾವು ಹಾಕತ್ತೀವಿ. ಮನೆಗೆ ಬೇಕಾದ ಬೇಳೆ ಕಾಳು ಎಲ್ಲ ಬೆಳ್ಕೊತೀವಿ ಸರ್. ಏನೇನು ಬೆಳಿತೀರಿ? ನಾವು ಹುರುಳಿ ಬೆಳಿತೀವಿ, ಮತ್ತು ಅಲಸಂದೆ ಬೆಳಿತೀವಿ, ತೊಗರಿ ಬೆಳಿತೀವಿ. ಇದೆಲ್ಲ ಇಷ್ಟನ್ನು ನಾವು ಬೆಳ್ಕೊತೀವಿ ಸರ್. ಹೇಗನ್ಸುತ್ತೆ ವ್ಯವಸಾಯ? ವ್ಯವಸಾಯ ಚೆನ್ನಾಗೇ ಇದೆ ಅಂತ, ಏನು ದುಬಾರಿ ಅಂತ ಏನು ಅನಿಸ್ತಾ ಇಲ್ಲ. ಸ್ವಲ್ಪ ವ್ಯವಸಾಯಗಾರರಿಗೇನಂತ ಇದಾಗ್ತಾ ಇಲ್ಲ.
ಸ್ವಲ್ಪ ಇತ್ತೀಚಿನ ಒಂದು ಆಳು ಕಾಳಿನ ಸಮಸ್ಯೆ ಸ್ವಲ್ಪ ಕಾಡ್ತಾ ಇದೆ ಎಲ್ಲರಿಗೂ. ಅದೊಂದು ಪ್ರಬಲವಾದ ಸಮಸ್ಯೆ ಕಾಡ್ತಾ ಇದೆ ಸರ್. ನಿಮ್ಮ ಬಗ್ಗೆ ಹೇಳಿ ದೇವರಾಜ್ ಅವರೇ. ಹೇಳಿ ನಿಮ್ಮ ವಿದ್ಯಾಭ್ಯಾಸ ಏನು? ಸರ್ ನನ್ನ ವಿದ್ಯಾಭ್ಯಾಸ ಡಿಗ್ರಿ ಏನು ಓದಿರೋ? ಕಂಪ್ಲೀಟ್ ಮಾಡಲಿಲ್ಲ. ನನಗೆ ಮನೆಯಲ್ಲಿ ತಂದೆ ತಾಯಿ ತುಂಬ ಬಡವರು, ನಾವು 4 ಜನ ಅಣ್ಣ ತಮ್ಮದಿರು. ನಾನು ಮಕ್ಕಳನ್ನ ಓದಿಸ್ಬೇಕು ಅಂದ್ಬಿಟ್ಟು ನಾನು ಬೆಂಗಳೂರಿಗೆ ಹೋಗ್ಬಿಟ್ಟೆ. ಹೆಬ್ಬಾಳದಲ್ಲಿ ಬೆಂಗಳೂರಿಗೆ ಹೋಗ್ಬಿಟ್ಟು ಅಲ್ಲಿ ನಾನು ಯಾವುದೋ ಪ್ರೈವೇಟ್ ಕಂಪ್ನಿ ಸೇರಿಕೊಂಡು ಅಲ್ಲಿ ಹಸು ಆಹಾರ ಪಶು ಆಹಾರ ತಯಾರು ಮಾಡಲಿಕ್ಕೆ ನಾನು ಸೂಪರ್ವೈಸಾಗಿ ಸೇರಿಕೊಂಡು ನನಗೆ 2 ಗಂಡು ಮಕ್ಕಳು, 2 ಮಕ್ಕಳನ್ನ ಇಂಜಿನಿಯರ್ ಮಾಡಬೇಕು ಅಂತ ಭಾರಿ ಆಸೆ ಇತ್ತು. ಊರಿನ ಅಣ್ಣ ತಂದಿರು ಮತ್ತು ಊರಿನ ಸನ್ನಿವೇಶ ನೋಡಿಕೊಂಡು ಇಲ್ಲಿ ಇರೋಕ್ಕಾಗ್ದೇ ಅಲ್ಲಿಗೆ ಹೋಗಿತ್ತು. ಮತ್ತು ನಾವು ಬದುಕಬೇಕಾದ್ರೆ ಸ್ವಲ್ಪ ಕಷ್ಟ ಆಗಿತ್ತು. ಅಲ್ಲೋಗ್ಬಿಟ್ಟು ನಾನು ಮಕ್ಕಳನ್ನ ಓದಿಸ್ಕೊಂಡು 2 ಇಂಜಿನಿಯರ್ ಮಾಡಿಸ್ದೆ. 2 ಇಂಜಿನಿಯರ್ ಮಾಡಿಸ್ಕೊಂಡು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ, ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದಾನೆ. 2 ಈಗ ಅವ್ರ ಕಾಲ ಮೇಲೆ ಕಾಲು ನಿಂತ್ಕೊಂಡು ಅವ್ರು ದುಡಿತಾ ಇದ್ದಾರೆ, ಅಲ್ಪ ಸ್ವಲ್ಪ ನನ್ನ ನೋಡ್ಕೋತಾ ಇದ್ದಾರೆ. ಈಗ ನಾನೊಬ್ಬನೇ, ನನಗೆ ನಮ್ಮ ಫ್ರೆಂಡ್ಗಳ ಜೊತೆ ಅವ್ರ ಜೊತೆ. ಜಮೀನು ಇಲ್ವಾ? ಜಮೀನು ಇದೆ ಸರ್, ಜಮೀನು ಸ್ವಲ್ಪ ಕಮ್ಮಿ ಇದೆ. ನಮಗೊಂದು 7 ಎಕರೆ ಇದೆ ಜಮೀನು. ಅದನ್ನು 4 ಜನ ಅಣ್ಣ ತಮ್ಮದಿರು ಹಂಚ್ಕೊಂಡಿದ್ದೀವಿ. ಎಲ್ಲರಿಗೂ 1 ಎಕರೆ 1.5 ಎಕರೆ ಬಂದಿದೆ. ನಿಮ್ಮ ಜಮೀನಿನ ಭಾಗದಲ್ಲಿ ಏನು ಬೆಳೀತದೆ? ನನ್ನ ಜಮೀನಿನ ಭಾಗದಲ್ಲಿ ಈ ಕರೋನಾ ಬಂದಮೇಲೆ ನಾನು ಬೆಂಗಳೂರು ಬಿಟ್ಟು ನಾನು ಇಲ್ಲಿಗೆ ಬಂದೆ. ಆಗ ಕರೋನಾದಲ್ಲಿ ನಮ್ಮ ಮಿಸ್ಸಸ್ ಎಕ್ಸ್ಪೋರ್ಟ್ ಆಗಿಬಿಟ್ರು. ಆವಾಗಿಂದ ನಮ್ಮ VCFR ಒಬ್ಬರು ವೆಂಕಟೇಶ್ ಅಂತ ಇದ್ದರು, ಅವ್ರ ಜೊತೆಲಿ ನಾನು ಒಂದು ಟೈಮ್ ಇದು ಮಾಡಿಕೊಂಡು ಅವ್ರು ಹೇಳ್ದಂಗೆ ನಾನು ಮಾಡಿಕೊಂಡು ತೆಂಗು ಹಾಕ್ಸಿದ್ದೀನಿ ಸರ್. ಈಗ 100 ಸಸಿ ತೆಂಗು ಹಾಕ್ಸಿದ್ದೀನಿ. ತೆಂಗು ವ್ಯವಸಾಯಕ್ಕೆ ಅವರು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ಆ ರೀತಿ ನಾನು ತೆಂಗಿನ ವ್ಯವಸಾಯ ಮಾಡ್ತಾಯಿದ್ದೀನಿ. ತೆಂಗು ಬಿಟ್ಟರೆ ದ್ವಿದಳ ಧಾನ್ಯಗಳು, ಅಲಸಂದಿ, ಹುರುಳಿ ಹಾಕೋತಾರೆ. ಅವ್ರು ತಮ್ಮದಿರು ನೋಡ್ಕೋತಾರೆ. ನಾನು ವೀಕ್ಲಿ ಒಂದ್ಸಲ ಮನೆಗೆ ಹೋಗ್ಬಿಟ್ಟು ನೋಡ್ಕೊಂಬರ್ತೀನಿ. ಅಂದರೆ ನಿಮ್ಮ ಜಮೀನಲ್ಲಿ ಬರೀ ತೆಂಗು ಮಾತ್ರ ಇದೆ ಅಷ್ಟೇ. ಓಕೆ. ಮತ್ತು ನಿಮಗೆ ಬೇರೆ ಇನ್ನೂ ಅಭಿವೃದ್ಧಿ ಮಾಡಬೇಕು ಅಂತ? ಅಭಿವೃದ್ಧಿ ಅಂದರೆ ಈಗ ನನ್ನ ಮಕ್ಕಳು ಓದ್ತಾ ಇದ್ದಾರೆ, ಎಲ್ಲ ಕೆಲಸದಲ್ಲಿದ್ದಾರೆ 2. ಸರಿ. ಈಗ ನಾನೊಂದು ಇಲ್ಲಿ ಮೈಸೂರಿನಲ್ಲಿ ಒಂದು ಮನೆ ಮಾಡಬೇಕು ಅನ್ನೋ ಸೈಟ್ ತಗೊಂಡಿದ್ದೀನಿ. ಅಲ್ಲ, ಜಮೀನು ಇದೆಯಲ್ಲ, ಜಮೀನಲ್ಲೇ ಮನೆ ಮಾಡ್ಕೊಳ್ಳಿ. ಅಲ್ಲೂ ಒಂದು ಮಾಡ್ಕೋತೀವಿ ಸರ್. ಇರ್ಲಿಕ್ಕೆ ಅಲ್ಲಿ ಮನೆ ಬೇಕೀಗ. ಈಗ ನಾನು ಊರಿನಲ್ಲಿ ಒಂದು ಮನೆ ಮಾಡ್ಕೋತಾ ಇದ್ದೀನಿ ಚಿಕ್ಕದಾಗಿ. ಪ್ರಭು ಸ್ವಾಮಿಗಳೇ, ತಾವು ಮಾವನ್ನು ಹಾಕಬೇಕು ಅಂತ ತೀರ್ಮಾನ ತಗೊಂಡ್ರಲ್ಲ? ಹೌದು ಸರ್. ಅದು ಯಾತಕ್ಕೆ ಆ ತೀರ್ಮಾನ ತಗೊಂಡ್ರಿ? ಅದು ಮಾವು ಅಂತ ಅಂದರೆ ನಮ್ಮ ಭೂಮಿಗೆ ಸ್ವಲ್ಪ ಮಾವೇ ಸೂಟಬಲ್ ಅಂತ ನಮಗೆ ಕಾಣಿಸ್ತು ಸರ್. ಅದೇ ಹೆಂಗೆ ಕಾಣಿಸ್ತು ಅಂತ? ನಿಮ್ಮ ಅಕ್ಕಪಕ್ಕದಲ್ಲಿ ಮಾವು ಬೆಳೆದಿದ್ರ? ಬೇರೆ ಕಡೆ ನೋಡ್ಕೊಂಬಂದ್ರ? ಇಲ್ಲ, ಮಾವು ಯಾರು ಬೆಳೆದಿಲ್ಲ ಅಕ್ಕಪಕ್ಕ. ಹಿಂದೆನೇ ನಮ್ದು ಸ್ವಲ್ಪ ಮಾವಿತ್ತು. ನಮ್ಮ ತಾತ ಮಾಡಿದಂಥ ಸ್ವಲ್ಪ ಜಮೀನಲ್ಲಿ ಸ್ವಲ್ಪ ಮಾವಿತ್ತು. ಸರಿ. ಅದು ನಾವು ನೋಡ್ದು. ಈ ತೆಂಗಿಗೆ ಸಾಕಷ್ಟು ನಮಗೆ ನೀರಿನ ಒಂದು ಕೊರತೆಯೂ ಇತ್ತು. ನಾವು ಮಾವಿಗೆ ಹೋದರೆ ಅನುಕೂಲ ಅಂತ ಅಂದ್ಬಿಟ್ಟು ನಮ್ಮ ರಿಲೇಟಿವ್ಸು ಅವರು ಸ್ವಲ್ಪ ನಮ್ಮ ಸಂಬಂಧಿಕರಲ್ಲಿ ಸ್ವಲ್ಪ ಯಥೇಚ್ಛವಾಗಿ ಮಾವು ಮಾಡಿದರು. ಅಲ್ಲಿ ಹೋಗಿ ನೋಡಿದ್ದು. ಅದು ಇಲ್ಲಿ ರಾಮನಗರದ ಹತ್ರ ಒಂದಳ್ಳಿ ಅಲ್ಲಿ ಮಾಡಿದರು. ಅವರು ಕೂಡ ಹೇಳಿದ್ರು, ಇದು ಪರವಾಗಿಲ್ಲ, ಕಡಿಮೆ ನೀರಲ್ಲಿ ಸ್ವಲ್ಪ ಒಳ್ಳೆಯ ಒಂದು ಬೆಳೆ ಇದು ಅಂತ ನಮಗೆ ನಿಶ್ಚಯಕ್ಕೆ ಆಗಿದೆ, ನೀವು ಮಾಡ್ಬೋದು ನಿಮ್ಮ ಭೂಮಿಗೆ. ಮೊದಲಿಗೆ 100 ಸಸಿಗಳನ್ನು ತಂದಿತ್ತು ಅಲ್ವೇ? ಎಲ್ಲಿಂದ ತಂದ್ರಿ ಸಸಿನ? ಅದು ನಮ್ಮ ಅವರೇ ಕೊಡಿಸ್ಕೊಟ್ಟಿದ್ದು, ನಮ್ಮ ರಿಲೇಟಿವ್ಸ್ ರಾಮನಗರದಲ್ಲಿ. ತಳಿ ಯಾವುದು ಫಸ್ಟ್? ಬಾದಾಮಿ ಸರ್. ಬಾದಾಮಿನೇ ಕಸಿ ಕಟ್ಟಿದ ಸಸಿ ಸರ್. ಎಷ್ಟು ವರ್ಷದ ಹಿಂದೆ ಮಾಡಿದ್ದು ಮೊದಲನೇ 100 ಗಿಡ ನೀವು? ಮೊದಲನೇ 100 ಗಿಡ ನಾವು ಸರ್ 14 ವರ್ಷ ಆಗಿದೆ ಸರ್ ಇವಾಗ ಮಾಡಿದ್ದು. ಯಾವ ಥರ ನಾಟಿ ಮಾಡಿದ್ರಿ? ಹೇಗೆ ನಿಮ್ಮ ಅನುಭವ ನೆನಪಿದ್ರೆ ಹೇಳಿದೆ? ಅದೇ ಸರ್, ಅದು ನಾವು 30-35 ಅಡಿಗೆ ಒಂದು ಸಸಿಯಂಗೆ ಡಿಸ್ಟೆನ್ಸ್ ದೂರ ಇಟ್ಟು ನಾವು ನಾಟಿ ಮಾಡಿದ್ವು. ಗುಂಡಿ ಮಾಡಿದ್ವು. ಅದರೊಳಗೆ ಹಸಿರು ಸೊಪ್ಪು ತೆಗೆಸ್ತು. ಒಂದು 3 ಅಡಿ ಅಗಲ 3 ಅಡಿ ವ್ಯಾಪ್ತಿನಲ್ಲಿ ಗುಂಡಿ ಹಾಕಿ ಅದಕ್ಕೆ ಸ್ವಲ್ಪ ಹಸಿರುದು ಎಲೆ ಕಾಂಪೋಸ್ಟ್ ಥರ ಎಲ್ಲ ಗೊಬ್ಬರ ಇದು ಮಾಡಿ ಅದೆಲ್ಲ ಮಣ್ಣು ಮುಚ್ಚಿ, ಆನಂತರ ಸಸಿ ನಾಟಿ ಮಾಡೋಕ್ಕಿಂತ ಮುಂಚೆ ಒಂದು 20 ದಿವಸ ಮೊದಲೇ ಆ ಥರ ಎಲ್ಲ ನಾವು ರೆಡಿ ಮಾಡ್ಕೊಂಡಿದ್ದು. ಆಮೇಲೆ ಸಸಿ ತಗೊಂಬಂದ್ಮೇಲೆ ಎಲ್ಲ ರೆಡಿ ಇದ್ದ ಗುಂಡಿಗೆ ನಾವು ಸಸಿ ನಾಟಿ ಮಾಡಿ, ಏನು ಒಂದು 30 ಅಡಿ ಒಂದು ಡಿಸ್ಟೆನ್ಸ್ ಕೊಟ್ಟು ಮಾಡಿದ್ದು, ರೆಡಿ ಮಾಡಿದ್ದು ಗುಂಡಿಗೆ ಸಸಿಗಳನ್ನಿಟ್ಟು ನಾವು ರೆಡಿ ಮಾಡಿದ್ದು. ಸಸಿ ಅದು ಅವರು ಹೇಳಿದ್ರು, ಈಗಾಗಲೇ ಇದು 2 ವರ್ಷ ಸಸಿ ಇದೆ ಅಂತ ಹೇಳಿದ್ರು ಅವರು. ಹೌದಾ? ಎತ್ತರವಾಗಿ ಬೆಳೆದಿತ್ತ? ಪರವಾಗಿಲ್ಲ, ಬೆಳೆದಿತ್ತು ಸರ್. ಕೋಲೇನಾದ್ರು ಕೊಟ್ರ ಆಧಾರಕ್ಕೆ ನಾವು ಅವರು ಕೋಲ್ ಕೊಟ್ಟಿದ್ರು. ನಾವು ನಾಟಿ ಮಾಡುವಾಗ ಏನು ಮಾಡೋದು, ಅವ್ರು ಕಟ್ಟಿದ್ದಂಥ ಕೋಲು ಅದು ತೆಗೆದು ಇನ್ನು ಸ್ವಲ್ಪ ಚೆನ್ನಾಗಿರೋದು, ಸ್ವಲ್ಪ ಗಾತ್ರ ಇರೋದು, ಆಗ ಆ ಕಾಲಕ್ಕೆ ಸಸಿ ತಡೆಯುವಂಥ ಒಂದು ಸಸಿನ. ಯಾಕೆ ಕೋಲ್ ಕೊಡಬೇಕು ಅಂತೀರಿ? ಅದು ಸರ್ ಈ ಗಾಳಿ ಇದಕ್ಕೆ ಸ್ವಲ್ಪ ಅಲ್ಗಾಡ್ದಂಗೆ
ಇದು ಅನುಕೂಲವಾಗಿ ನಿಂತ್ಕೊಳ್ಳಿ ಸಸಿಗಳು ಅಂತ ಒಂದು ಇದಕ್ಕೆ ಮಾಡಿದೆವು ಸರ್. ಯಾವ ಥರ ನಿರ್ವಹಣೆ ಮಾಡ್ತಾ ಬಂದ್ರಿ? ಏನು ಗೊಬ್ಬರ ಕೊಟ್ರಿ? ಅದಕ್ಕೆ ನಾವು ಫಸ್ಟು ಏನಿಲ್ಲ, ಒಂದು 6 ತಿಂಗಳು ಯಾವ ಗೊಬ್ಬರನೂ ಕೊಡಲಿಲ್ಲ. ಅದು ಉಳುಮೆ ಮಾಡ್ದೋ, ನೀರು ನಾವೇನು ಮಾಡ್ದೋ ಬಿಂದಿಗೆಲೆ ಹಾಕೊಂಡು ಬಂದೋ ನೀರು, ಅದಕ್ಕೆ ಬಿಂದಿಗೆಲೆ ಹಾಕೊಂಡು ಬಂದೋ 100 ಸಸಿಗೆ. ಶ್ರಮ ಆಗಲಿಲ್ವ? ಸ್ವಲ್ಪ ಅಲ್ಲಲ್ಲೇ ಸ್ವಲ್ಪ ನೀರಿನ ಗುಂಡಿಗಳು ಮಾಡ್ಕೊಂಡು ಬಿಂದಿಗೆಲೆ ನೀರು ಹಾಕೊಂಡು ಬಂದೋ, ಕೈ ತೂಕದಲ್ಲಿ ನೀರು ಹಾಕೊಂಡು ಬೆಳೆಸ್ಕೊಬಂದು. ಆಮೇಲೆ ಮಳೆ ಮೇಲೆ ನೀರಿನ ಅವಶ್ಯಕತೆ ಏನಂತ ಇದಾಗಲಿಲ್ಲ. ಸ್ವಲ್ಪ ಅದಕ್ಕೆಲ್ಲ ಈ ಗಿಜ್ಲು ಇದಾಗದಂಗೆ ಸ್ವಲ್ಪ ಇದೆಲ್ಲ ಮಾಡ್ಕೊಂಡು ಬಂದು ಆನಂತರ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಇದು ಮಾಡ್ಕೊಂಡು ಬಂದು. ಇನ್ಯಾವುದಾದ್ರು ರಾಸಾಯನಿಕ ಗೊಬ್ಬರ ಕೊಟ್ಟಂಗೆ ಆಗಲೇ ಇಲ್ಲ ಅದಕ್ಕೆ. ಕೊಟ್ಟಿಗೆ ಗೊಬ್ಬರದಲ್ಲೇ ಅದೆಲ್ಲ ಇದು ಮಾಡ್ಕೊಬಂದು ಆಯಿತು. ಆಮೇಲೆ ಹಂಗೆ ದೊಡ್ಡದಾಗಿ ಬೆಳೆದ್ಮೇಲೂ ಗೊಬ್ಬರ ಹಾಕ್ಲಿಲ್ವ? ಗಿಡ ದೊಡ್ಡದಾಗಿ ಬೆಳೆದ ಮೇಲೂ ಕೂಡ ನಾವು ರಾಸಾಯನಿಕ ಗೊಬ್ಬರ ಏನು ಕೊಟ್ಟಿಲ್ಲ. ಹೌದಾ? ಹೌದು, ಈವರೆಗೂ ಕೊಟ್ಟಿಲ್ಲ. ಅದಕ್ಕೆ ಮಾತ್ರ ಮಾವಿಗೆ ಅದು ನಮ್ಮ ಕೊಟ್ಟಿಗೆ ಗೊಬ್ಬರನೇ ಯಥೇಚ್ಛವಾಗಿ ಕೊಟ್ಕೊಬಂದು. ಅದಕ್ಕೆ ಯಥೇಚ್ಛವಾಗಿ ಅಂದರೆ ಎಷ್ಟು? ಅದು ಅಂತಂದರೆ ಹಂತವಾಗಿ ಏನು ಅದು ಬೆಳೆದಂಗೆ ಒಂದು 10 kg ಸ್ಟಾರ್ಟಿಂಗ್ 5 kg, ಅನಂತರ 10 kg, ಈ ರೀತಿಯಾಗಿ ಸ್ವಲ್ಪ ಅಂತಂತೂ ಕೊಟ್ಕೊಂಡು ಬಂದು. ಈಗ ಸ್ವಾಭಾವಿಕವಾಗಿ ಅದಕ್ಕೆ ಈಗ ಎಲೆ ಎಲ್ಲ ಉದುರದೆ ಆಗ ಗಿಡ ಬೆಳೆದಿದ್ದು ಅದೆಲ್ಲ ಕಟಿಂಗ್ ಮಾಡಿ ಅಲ್ಲೇ ಸೇರಿಸ್ತೀವಿ. ಮತ್ತು ಒಣಗಿದ ಎಲೆ ಎಲ್ಲ ಉದುರದೆಲ್ಲ ಅಲ್ಲೇ ಮಣ್ಣಲ್ಲಿ ಸೇರ್ಕೊಂಡು ಅದು ಏನು ಗೊಬ್ಬರ ಏನು ಕೇಳ್ತಾ ಇಲ್ಲ ಇವಾಗ. ನೀವೇನಾದರೂ ಉಳುಮೆ ಮಾಡಿದಾಗ ಹಸಿರೆಲೆ ಗೊಬ್ಬರ ಏನಾದರೂ ಚೆಲ್ಬಿಟ್ಟು ಉಳುಮೆ ಮಾಡ್ತೀರಾ ಜಮೀನಿಗೆ? ಅದೇನು ಮಾಡಿಲ್ಲ ಸರ್, ಈವರೆಗೂ ಮಾಡಿಲ್ಲ. ಅದೇನು ಮಾಡಿಲ್ಲ, ಸ್ವಾಭಾವಿಕವಾಗಿ ಹಂಗೆ ಉಳುಮೆ ಮಾಡ್ತಾ ಇದ್ದೀವಿ. ಇದು ಒಣಗಿದ ಉಳುಮೆ ಮಾಡ್ತೀರಿ ನಾವು? ಅದು ತೋಟನ ಹಿಂಗಾರು ಮುಂಗಾರು ಅಂತ, ಹಿಂಗಾರಲ್ಲಿ 1-2 ಸಾರಿ ನಾವು ಉಳುಮೆ ಮಾಡ್ತೀವಿ, ಮುಂಗಾರಲ್ಲಿ 2 ಸಾರಿ ಉಳುಮೆ ಮಾಡ್ತೀವಿ. ಅಂದರೆ 1 ಸಾರಿ ಉಳುಮೆ ಮಾಡೋದು, ಆದ ನಂತರ ಅದಕ್ಕೆ ಸ್ವಲ್ಪ ಏನಾದರೂ ನಾವು ಕಾಳು, ದ್ವಿದಳ ಧಾನ್ಯದ ಕಾಳು ದನಗಳಿಗೆ ಹಸಿರು ಮೇವಿಗೆ ಹಾಕೋತೀವಿ. ಅದು ಕಟಾವಾದ್ಮೇಲೆ ಯಾವ್ದಾದ್ರು ಪುನಃ ಬೇರೆ ಯಾವ್ದಾದ್ರು ಒಂದು ಕಾಳಿಂದು ಬದಲಾವಣೆ ಮಾಡಾಕ್ತೀವಿ. ಅಲಸಂದೆ ಹಾಕಿದರೆ ತೊಗರಿ ಹಾಕಿರೋ ಬದಲಿ ಅಲಸಂದೆ, ಅವರೆ, ಈ ಥರದ್ದು ಹಾಕತ್ತೀವಿ. ಮಾಮೂಲಿ ದನಗಳಿಗೆ ಮೇವು ಹಾಕತ್ತೀವಿ. ನಿಮ್ಮ ಮಾವಿನ ಗಿಡಗಳ ಬೆಳವಣಿಗೆ ಯಾವ ರೀತಿ ಇದೆ? ಗಿಡದ ಬೆಳವಣಿಗೆ ಅವಕ್ಕೆ ಯಾವುದು ವಯಸ್ಸಿಗೆ ತಕ್ಕನಾಗಿ ಬೆಳವಣಿಗೆ ಕಂಡು ಬರ್ತಾ ಇದೆ ಸರ್. ಕೀಟ ರೋಗಗಳ ಬಾಧೆ ಏನೂ ಇಲ್ವಾ? ಕೀಟ ರೋಗಗಳ ಬಾಧೆ ಇದೆಯಾ? ಅದು ಈಗ ಏನಾಗಿದೆ ಅಂದರೆ ಔಷಧಿ ಸ್ಪ್ರೇ ಮಾಡ್ತಾ ಇದ್ದೀವಿ. ಫಲಕ್ಕೆ ಸ್ಟಾರ್ಟ್ ಆದಮೇಲೆ ಈ ಬೂದಿ ರೋಗ ಅಂತ ಬಂದಿದ್ರೆ ಸ್ವಲ್ಪ ಔಷಧಿ ಸ್ಪ್ರೇ ಮಾಡ್ತಾ ಇದ್ದೀವಿ. ಜೋನು ಅಂತ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಕೂಡ ಸ್ಪ್ರೇ ಮಾಡ್ತಾ ಇದ್ದೀವಿ. ಇಷ್ಟು ಬಿಟ್ಟರೆ ಇನ್ನೇನು ಅದಕ್ಕೇನು ಅಂತ ಏನು. ಗಿಡನ ಸ್ವಲ್ಪ ನಿರ್ವಹಣೆ ಮಾಡಬೇಕು ಅಂತಾರೆ. ಫಸಲೆಲ್ಲ ಬಂದ ಮೇಲೆ ಬಂದಿರೋ ಫಸಲಿನ ಏನು ಕೊಂಬೆಗಳಲ್ಲಿ ಮತ್ತೆ ಹೂ ಬರಲ್ಲ, ಅದನ್ನು ಕತ್ತರಿಸ್ಬೇಕು, ಅದಕ್ಕೊಂದು ಆಕಾರ ಕೊಡಬೇಕು ಗಿಡಕ್ಕೆ ಅಂತ. ಅಂದರೆ ಗಿಡ ಕಸಿ ಮಾಡಬೇಕು ಅಂತ ನೀವು ಮಾಡಿಸ್ತಾ ಇದ್ದೀರಾ? ಅದು ಈ 100 ಗಿಡಕ್ಕೆ ಮಾಡಿಸಿಲ್ಲ. ಇನ್ನು ಈಗ ಇದು ಏನು ಆಲ್ಫನ್ಸಾ ಅಂತ ಇದೆ, ಅದು ನೀವು ಹೇಳ್ದಂಗೆ ಅದನ್ನು ಮಾಡಿಸ್ಬೇಕು ಅಂತಾನೆ. ಆಲ್ಫಾನ್ಸೋ ಅಂದ್ರೂ ಬಾದಾಮಿನೇ ಸರ್. ಅದನ್ನ ಇಂಗ್ಲಿಷ್ ಹೆಸರು ಆಲ್ಫಾನ್ಸೋ. ನೀವು ಮೊದಲು ಹಾಕಿದ್ದು ಬಾದಾಮಿ, ಆಮೇಲೆ ಹಾಕಿರೋದು ಬಾದಾಮಿ. ಇದನ್ನ ನಾವು ದಾಂಡೇಲಿಯಿಂದ ತರಿಸಿ ಹಾಕಿದೆ. ಇದು ಹೌದಾ? ಅದೇನು ದಾಂಡೇಲಿ ಅಂದರೆ ನಮ್ಮ ಅಣ್ಣವ್ರಿಗೆ ಸ್ನೇಹಿತರು ಜೊತೆ ಹೋಗಿ ಅಲ್ಲಿಂದ ತಂದಿದ್ರು. ಮೊದಲ 100 ರಾಮನಗರ. ಆಮೇಲೆ ಎಷ್ಟು ಹಾಕಿದ್ರಿ? ಆಮೇಲೆ ಒಂದು 600 ಗಿಡ ಹಾಕಿದ್ದೀವಿ. ಪರವಾಗಿಲ್ವೇ? ಈಗ 100 ಗಿಡದಲ್ಲಿ ಸರ್ 600 ಗಿಡವಾಗಿ ಹಾಕುವಷ್ಟು ನಿಮಗೆ ಮನಸ್ಸನ್ನು ಪರಿವರ್ತನೆ ಮಾಡಿದೆ ಅಂದರೆ ಏನು ಅನುಕೂಲ ಕಂಡ್ರಿ 100 ಮಾವಿನ ಗಿಡದಲ್ಲಿ? ಅದರಲ್ಲಿ ಪರವಾಗಿಲ್ಲ ಸರ್, ಚೆನ್ನಾಗೆ ನಮಗೆ ಅದು ಇದಾಯಿತು. ಅದೇ ಹೇಳಿ ಸ್ವಂತವಾಗಿ ನಮಗೆ ಚೆನ್ನಾಗಿ ಅಂದರೆ ಏನಾಯಿತು? ಆರ್ಥಿಕವಾಗಿ ನಮಗೆ ಶ್ರಮ ಇಲ್ಲದೇ ಬೆಳೆ ಅತಿ ಶ್ರಮ ಪಡೆದೇ ಯಾವುದೇ ನಾವು ಒಂದು ಬೆಳೆ ತೆಗಿಬೇಕಾದ್ರೆ ಮೂಲ ಬಂಡವಾಳವಾಗಿ ಏನು ಆರ್ಥಿಕವಾಗಿ ನಾವೇನು ತೊಡಗಿಸ್ತಾ ಇದ್ದೆ ಬೇರೆ ತರಕಾರಿ ಬೆಳೆಗೆ ಅಷ್ಟೇ ನಿಂತು ಕೊಡಬೇಕಾಗಿಲ್ಲ. ಸರಿ, ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? ಎಷ್ಟು ಬಂಡವಾಳ ಹಾಕಿದ್ರಿ? ಬಂಡವಾಳ ಸೊಸಿಗೆ ಅವತ್ತು ಸರ್ 50 ರೂಪಾಯಿಗೆ ಒಂದು ಸೊಸಿ ಹಿಂಗೆ ತರಿಸಿ ನಾವು ಇದು ಮಾಡೋದು. ಲೇಬರಿಂಗ್ ಅದು ಇದು ಮಾಮೂಲಿ ಅದು ಗುಂಡಿ ಲೆಕ್ಕದಲ್ಲಿ ಕೊಟ್ಟಿದ್ದು. ಇನ್ನು ಅದಾದಮೇಲೆ ಇನ್ನು ನೀರು ಹಾಕುವಾಗ ಸ್ವಲ್ಪ ಬಿಟ್ಟರೆ ಇನ್ನು ಮನೆಯದೇ ನಮಗೆ ಗೊಬ್ಬರ ಆಯ್ತಾಯಿತ್ತು, ಕೊಟ್ಟಿಗೆ ಗೊಬ್ಬರ ಆಯ್ತಾಯಿತ್ತು. ಅದು ಬಿಟ್ಟರೆ ಇನ್ನೇನು ಮೆಡಿಸನ್ನು ಅದು ಫಸಲು ಬಂದಾಗ ಸ್ವಲ್ಪ ಮೆಡಿಸನ್ನು ಕೊಡ್ತಾಯಿದ್ದು. ಆಯಿತು. ಒಂದು ಬೆಳೆಗೆ 1,10,000 1 ಲಕ್ಷ ಖರ್ಚು ಮಾಡಿದ್ರೆ ಇನ್ಕೋಬೋದಾ? ಮಾಡಿದ್ದೀವಿ ಸರ್. ಮಾಡಿದ್ದೀರಾ? ಎಷ್ಟನೇ ವರ್ಷದಿಂದ ಕಾಯಿ ಬಿಡೋಕ್ಕೆ ಶುರುವಾಯಿತು? ಅದು 6ನೇ ವರ್ಷದಿಂದ ಸ್ಟಾರ್ಟ್ ಆಯಿತು. 6ನೇ ವರ್ಷ. ಎಷ್ಟು ಕಾಯಿ ಬಂತು ಮೊದಲನೇ ವರ್ಷ? ಮೊದಲನೇ ವರ್ಷ ಸರ್ ಅದು ನಾವು 12,000 ರೂಪಾಯಿ ಕೊಟ್ಟು 100 ಗಿಡನ 100 ಗಿಡದಲ್ಲಿ.
ಆಮೇಲೆ ಅದು 40,000 ಕೊಟ್ಟರು. ನೆಕ್ಸ್ಟು ಕೂಡ ಸ್ವಲ್ಪ ಕಡಿಮೆ ಬಂತು, ಕಡಿಮೆ ಆಯಿತು ಫಸಲು. ಅದು ನೆಕ್ಸ್ಟು ಬೆಳೆ ಸ್ವಲ್ಪ ಕಡಿಮೆನೇ ಬಂತು. ಅವಾಗೊಂದು 25,000 ರೂಪಾಯಿ ಅರ್ಧಕ್ಕರ್ಧ ಬೆಳೆ ಆಗಿತ್ತು. ಆಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತಾ ಬಂತು. ಹಿಂಗೆ ಆಯ್ತಾ ಈಗ ಎಷ್ಟು ಕೊಡ್ತಿದ್ದೆ? ಈಗ ನಾನು ಆ ಬೆಳೆನ 3 ಲಕ್ಷ ಕೊಟ್ಟಿದ್ದೀನಿ. ಬರೀ 100 ಗಿಡದ ಫಸಲು? ಬರೀ 100 ಗಿಡದ ಫಸಲು 3 ಲಕ್ಷ ಕೊಟ್ಟಿದ್ದೀನಿ. ಹೌದಾ? ಪರವಾಗಿಲ್ಲ. ಸರ್, ಹಾಗಾಗಿ ತಾವು ಹೇಳ್ತಾ ಇರೋದು ಭಾಳ ನಿರಾಯಾಸವಾಗಿ ಬರುವಂಥ ಬೆಳೆ ರೈತರಿಗೆ ಅಲ್ವಾ? ಯಾತಕ್ಕೆ ನೀವೇ ಕುಯ್ದುಬಿಟ್ಟು ಮಾರಾಟ ಮಾಡ್ಬೋದಲ್ಲ, ಯಾಕೆ ಫಸಲನ್ನ ಹಾಗೆ ಮಾರಾಟ ಮಾಡಿಬಿಡ್ತೀರಿ? ಅದು ನಾನು ಕುಯ್ದೆ ಮಾರಾಟ ಮಾಡ್ದೋ ಸರ್. ಅದು 2 ಸಾರಿ ನಾನು ಮಾರಾಟ ಮಾಡಿದೆ, ನಾನೇ ಸ್ವಂತ ಕುಯ್ದು ಮಾರಾಟ ಮಾಡಿದೆ. ಅದು ಕೂಡ ನಮಗೆ ಒಳ್ಳೆಯದೇ ಆಯಿತು. ಬಟ್ ಇವಾಗ ಹಂಗೆ ಹೋಲ್ಸೇಲಾಗಿ ನಾವು ಏನು ಶ್ರಮ ಅನ್ನಿಸ್ತಾ? ಸ್ವಲ್ಪ ಟ್ರಾನ್ಸ್ಪೋರ್ಟಿಂಗು ಅದು ಎಲ್ಲ ಸ್ವಲ್ಪ ನಮಗೆ ಶ್ರಮ ಆಯಿತು. ಇವರು ಕೊಡೋದಕ್ಕೂ ನಾವು ಟ್ರಾನ್ಸ್ಪೋರ್ಟು ನಾವು ಮಾಡಿ ಇದೆಲ್ಲ ಅಲ್ಲಿ ಕಮಿಷನ್ನು ಅದು ಇತ್ಯಾದಿ ಎಲ್ಲ ಮಾಡಿ ಏನು ಪರವಾಗಿಲ್ಲ. ಅಲ್ಗೂ ಟ್ಯಾಲಿ ಮಾಡಿದ್ರೆ ಏನು ಲಾಸ್ ಏನಿಲ್ವಲ್ಲ ಅನ್ನೋ ಮಟ್ಟದಲ್ಲಿ ನಾವು. ಈಗ 600 ಗಿಡ ಇದೆಯಾ ನಿಮ್ಮದು? 600 ಗಿಡ ಇದೆ ಸರ್. 600 ಗಿಡ? 600 ಗಿಡ ಇದೆ. ಒಟ್ಟು 600 ಗಿಡನೂ ಉಂಡಾಗುತ್ತಿಗೆನೆ ಕೊಟ್ಬಿಡ್ತೀರಾ? ಅದು ಇನ್ನೂ ಫಸ್ಲು ಇಲ್ಲ, ಅದು ಇನ್ನೂ ಬಂದಿಲ್ಲ. ಓಹೋ 5 ವರ್ಷ ಆಗಿದೆ ಇವಾಗ. ಹೌದಾ? ಈ ಜೂನ್ಗೆ 5 ವರ್ಷ ಆಗುತ್ತೆ. ಇದು ಒಳ್ಳೆ ಆದಾಯ ಬರ್ತಿರೋದು ನೋಡಿ. ಸರ್, ಈಗ ಅದಕ್ಕೆ ಇವಾಗ ನೀವು ಹೇಳ್ದಂಗೆ ಅದನ್ನ ಕಟ್ಟಿಂಗ್ ಮಾಡಬೇಕು, ಗಿಡ ಎಲ್ಲ ರೂಪ್ ಕೊಡಬೇಕು. ಈಗ ಅಂಥವ್ರನ್ನ ನಾವು ಸ್ವಲ್ಪ ಭೇಟಿ ಮಾಡಿದ್ದೀವಿ. ಅವರು ಜೂನ್ಗೆ ಬಂದು ಮಾಡಿಕೊಡ್ತೀವಿ ಅಂದವ್ರೆ. ಈ ಜೂನಿಂದ ಅದನ್ನ ಒಂದು ವಿಧಾನನ ಅನುಸರಣೆ ಮಾಡಬೇಕಾಗಿದೆ ಅಂತ ನಾವು ಮಾಡಿದ್ವಿ ಸರ್. ತೆಂಗು ಯಾವ ರೀತಿ ಹಾಕಿದ್ರಿ ದೇವರಾಜ್ ಅವರೇ? ಯಾವ ತಳಿ ಹಾಕಿದ್ರಿ ತೆಂಗು? ತೆಂಗು ನಂದು ನಾಟಿ ಅಂತಂದ್ರೆ ನಾನು ಇಲ್ಲಿ ಕೇರ್ಪೇಟೆ ಹತ್ರ ಬೋಕನ್ಕೆರೆ ಅಂತ ಬರುತ್ತೆ, ಅಲ್ಲಿಂದ ತಗೊಂಡು ಬಂದೆ. ಏನು ಧಾರಣೆ ಕೊಟ್ಟರೆ ಒಂದು ಸಸಿಗೆ? ಒಂದು ಸಸಿಗೆ ನಾವು ಬಂದು 200-225 ರೂಪಾಯಿನ ಒಂದು ಸಸಿ ತಂದೆ. ಅದಕ್ಕಾಗಲೇ ಅಲ್ಲೇ 1-1.5 ವರ್ಷ ಆಗೋಗಿತ್ತು. ಸರಿ. ಆದರೆ ನಾನು ಗುಂಡಿ ಹೊಡೆದು ಒಂದು 20 ಅಡಿ ಒಂದೊಂದು ಗುಂಡಿ ಹೊಡೆದು ಅದಕ್ಕೆ ಒಳಗಡೆ ಸೊಪ್ಪು ತುಂಬಿ ಮತ್ತು ಕೊಟ್ಟಿಗೆ ಗೊಬ್ಬರ ಹಾಕಿ ಸಸಿ ನೆಟ್ಟು, ನಮ್ಮದು ಬೋರ್ ಇದೆ ನಮ್ಮ ತಮ್ಮವ್ರದ್ದು, ಬೋರಿಂದ ನೀರು ಹಾಯಿಸ್ಕೊಂಡು ಸಸಿ ನೆಟ್ಕೊಂಡೆ ಸರ್. ಹೌದಾ? ಎಷ್ಟು ವರ್ಷ ಆಯಿತು? ಈಗ ನನ್ನ ಸಸಿಗೆ ಈಗ 3 ವರ್ಷ ಆಯಿತು ಸರ್. ಅಂದರೆ ಈಗ ನಿಮ್ಮ ಜಮೀನಿಗೆ ಪೂರ್ತಿ ತೆಂಗು ಹಾಕೊಂಡಿದ್ದೀರಿ. ಬೇಲಿಗಿಲಿ ಏನಾರು ಹಾಕ್ಕೊಂಡಿದ್ದೀರಾ ಸರ್? ಬೇಲಿ ಏನಿಲ್ಲ, ಅಕ್ಕಪಕ್ಕದ ಅಣ್ಣ ತಂದಿರ್ತೀನಿ, ತಮ್ಮಂದ್ರದ್ದೇ, ಅವರವರೇ ನೋಡ್ಕೋತಾರೆ ಸರ್. ಸರಿ. ಈಗ ತೆಂಗಿನ ಮಧ್ಯದಲ್ಲಿ ಏನಾದ್ರು ಬೇರೆ ಬೆಳೆ ಬೆಳೀತಾರೆ ಸರ್. ಸೋಮಂತಿಗೆ ಅಂತ ಬರುತ್ತೆ, ಅದನ್ನು ಬೆಳೀತಾರೆ. ಮತ್ತು ಟೊಮೊಟೊ ಬೆಳೀತಾರೆ, ಅಲಸಂದಿ ಮತ್ತು ತೊಗರಿ ಎಲ್ಲ ಸೈಡಲ್ಲೆಲ್ಲ ಹಾಕೋತಾರೆ. ಹೌದಾ? ಎಲ್ಲ ಮಾಡ್ತಾರೆ ಸರ್. ನಿಮಗೇನು ಆಸಕ್ತಿ ಇಲ್ವಾ? ನನಗೆ ಜಮೀನು ಮೇಲೆ ತುಂಬ ಆಸಕ್ತಿ ಇದೆ. ನಾನು ಭತ್ತ ಬೆಳಿಬೇಕು, ರಾಗಿ ಬೆಳಿಬೇಕು ಅಂತ. ಅದಕ್ಕೊಂದು 3/4 ಎಕರೆ ಇದೆ. ಹೌದಾ? ಅದು ನಾನು ಈ ಸಾರಿ ಬೇಸಿಗೆನಲ್ಲಿ ಮಾಡ್ತೀನಿ ಸರ್. ಮಾಡಬೇಕು. ಅಲ್ಲೊಂದು ಮನೆ ಕಟ್ಕೋಬೇಕು ನಾನು ಇರಲಿಕ್ಕೆ. ಆ ಮನೆ ಕಟ್ಕೊಂಡು ವೀಕ್ಲಿ ಒಂದ್ಸಲಿ ಹೋಗ್ತೀನಿ. ಹೋದಾಗ ಅಲ್ಲೇ ಹಾಲ್ಟ್ ಆಗ್ಬಿಟ್ಟು. ಅಂದರೆ ನಿಮ್ಮ ಬಿಡುವಿದ್ದಾಗೆಲ್ಲ VC ಫಾರ್ಮ್ಗೆ ಹೋಗ್ತಿರ್ತೀರ? VC ಫಾರ್ಮ್ಗೆ ಹೋಗ್ತಿರ್ತೀನಿ ಸರ್. ಅಲ್ಲಿ ಎಲ್ಲ ಜನಗಳು ಬಂದಿರ್ತಾರೆ, ಏನೇನು ನಡೀತದೆ, ಯಾವ್ಯಾವ ಥರ ಗೊಬ್ಬರ ಹಾಕ್ತಾರೆ, ಯಾವ್ಯಾವ ಥರ ರೈತರು ಪ್ರಶ್ನೆಗಳು ಕೇಳ್ತಾರೆ, ಅದನ್ನೆಲ್ಲ ನನ್ನ ಸ್ನೇಹಿತರು ಒಬ್ಬರಿದ್ದಾರೆ, ವೆಂಕಟೇಶ್ ಅಂತ. ಈಗ ನೀವು ಯಾವುದು ಕ್ಯಾಟ್ಲ್ ಫೀಡ್ ಕಂಪ್ನಿ ಏನು ಕೆಲಸ ಮಾಡ್ತಿದ್ರಿ ಅಲ್ಲಿ? ನಾನು ಸೂಪರ್ವೈಸರ್ ಆಗಿ ರಾ ಮೆಟೀರಿಯಲ್ ಮ್ಯಾನೇಜರ್ ಆಗಿದ್ದೆ. ಹೌದು. ಹೊರಗಡೆಯಿಂದ ರಾ ಮೆಟೀರಿಯಲ್ ಪರ್ಚೇಸ್. ಪಶುಹಾರಕ್ಕೆ ಏನೇನು ಹಾಕ್ತಾರೆ? ಪಶುಹಾರಕ್ಕೆ ದಪ್ಪ ಜೋಳ, ಅಲ್ಜೋಳ ಅಂತಾರಲ್ಲ ಅದು, ಜವಾಹರ್ ಸಣ್ಣ ಜೋಳ, ಕಡಲೆ ಹಿಂಡಿ, ಎಳ್ಳಿಂಡಿ, ಮಲಾಸಸ್ಸು, ಈ ಕಾಕಂಬಿ ಅದು, ಸಾಲ್ಟು, ಮತ್ತು ಅದಕ್ಕೆ ಔಷಧಿ ಬರುತ್ತೆ, ಮಿನರಲ್ ಮಿಕ್ಸ್ ಅಂತ ಔಷಧಿ ಬರುತ್ತೆ. 1 ಕ್ವಿಂಟಾಲ್ಗೆ ಇಷ್ಟು ಔಷಧಿ ಹಾಕ್ಬೇಕಂತ ಇರ್ತದೆ. ಸರಿ. ಅದನ್ನಲ್ಲಿ ನಾವು ಮಾಡಿ ಎಲ್ಲ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಒಂದು ಅದಕ್ಕೆ ಕರುಗಳಿಗೆ ಯಾವ ಥರ, ಹಸುಗಳಿಗೆ ಯಾವ ಥರ, ಹಾಲು ಕೊಡೋಕೆ ಯಾವ ಥರ ಅಂತ ನಾವು ಒಂದೊಂದು ಪ್ಯಾಕೇಜ್ ಪ್ರಭುಸ್ವಾಮಿಗಳಿಗೆ ಹೇಳ್ಕೊಟ್ಟಿದ್ದೀರಾ? ಅವರು ದನ ಸಾಕ್ತಾರಲ್ಲ, ಅವ್ರಿಗೆ ನಂದಿನಿ ತಗೋತಾ ಇರ್ಬೋದು. ಅಲ್ಲ, ಯಾವ್ದಾರು ತಗೊಳ್ಳಿ, ಇಲ್ಲ ಇವ್ರು ಪ್ರತ್ಯೇಕವಾಗಿ ಅವರೇ ಮಾಡ್ಕೋತಾರೆ ಅಂದ್ರೆ ನೀವು ಹೇಳ್ಕೊಡ್ಬೋದಲ್ಲ? ಹೇಳ್ಕೊಡ್ಬೋದು ಸರ್. ನೀವಿಬ್ರು ಸ್ನೇಹಿತರಲ್ವೇ? ಇವ್ರ ತಂದೆ ನಮ್ಮ ತಂದೆ ಸ್ನೇಹಿತರು, ನಾವು ಇವರು ಸ್ನೇಹಿತರು ಅಲ್ವೇ? ಇವ್ರ ತಂದೆನೇ ನನಗೆ ಮಾಸ್ಟ್ರು. ಓಹೋ, ನೋಡಿದ್ರ? ಈಗ ಪ್ರಭುಸ್ವಾಮಿಗಳೇ, ಸೀಬೆ ಯಾಕೆ ಹಾಕಿದ್ರಿ? ಸೀಬೆ ಅದು ಪ್ರತ್ಯೇಕವಾಗಿ ಸಪ್ರೇಟಾಗಿ ಅದೊಂದು ಬೆಳೆ ಮಾಡಬೇಕು ಅಂತ. ಅದೇ ಯಾಕೆ ಅನ್ನಿಸ್ತು ಅಂತ? ಅದು ನಮಗೆ ಸೀಬೆ ಮಾಡಬೇಕು ಅಂತ ನಮಗೆ ಕೆಲವು ಕಡೆ ನೋಡಿದ್ದು. ಅದನ್ನೇ ಹೇಳಿ. ಅದು ನಮ್ಮ ಅಣ್ಣವರು ಅದನ್ನು ಮಾಡೋಣ ಅಂತ ಹೇಳಿದ್ರು. ಅವ್ರ ಸ್ನೇಹಿತರು ಕಡೆಯಿಂದ ಸೊಸಿ ಮಾಡಿದ್ರಂತೆ, ನಮ್ಮ ಅಣ್ಣವ್ರ ಸ್ನೇಹಿತರು ಮಾಡಿದ್ರಂತೆ. ಅಲ್ಲಿ ಅವ್ರ ಜಮೀನಲ್ಲಿ ಹೋಗಿ ನೋಡಿದ್ದಾರೆ ಅವರು ಕೂಡ. ನೋಡಿದ್ಮೇಲೆ ನಮ್ಮ ತೋಟದಲ್ಲೂ ಸ್ವಲ್ಪ ಜಾಗ ಖಾಲಿ ಇದೆಯಲ್ಲ, ಅಲ್ಲಿ ಅದನ್ನೇ ಸಪ್ರೇಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು. ಯಾವ ತಳಿ ತಗೊಬಂದಿತ್ತಾವು?
ಅದು ಸರ್ ಅದು ನಮಗೆ ಅದು ತಳಿ ಯಾವುದು ಅಂತ ನನಗೆ ಅಷ್ಟು ಇದಾಗಿರಲಿಲ್ಲ. ಈಗ ಅದು ಸೀಬೆಹಣ್ಣು ನಾನು ಮಾರಾಟ ಮಾಡೋಕ್ಕೆ ಅಲ್ಲಿ ಒಬ್ರಿಗೆ ಕೊಡ್ತಾ ಇದ್ದೀನಿ. ಅವ್ರು ಹೇಳಿದ್ರು, ಏನಂದ್ರು? ಇದು ಸೀಬೆ ನಿಮ್ಮದು ಅಲಹಾಬಾದ್ ಅಂತ ತಳಿ. ಅಲಹಾಬಾದ್ ಸಫೇದ್ ಬಿಳಿ ಸೀಬೆನಾ? ಬಿಳಿ ಸೀಬೆ ಸರ್. ಹೌದಾ? ಎಷ್ಟು ವರ್ಷ ಆಯ್ತು ಸೀಬೆ ಹಾಕಿ? ಸೀಬೆ ಹಾಕಿ ಅದು ಕೂಡ 6 ವರ್ಷ. 6 ವರ್ಷ ಆಗೋಯ್ತು. 6 ವರ್ಷ ಆಗಿದೆ. ಎಷ್ಟು ವರ್ಷದಿಂದ ಫಸಲು ಬರ್ತಾ ಇದೆ? 3 ವರ್ಷಕ್ಕೆ ಫಸಲು ಕಮೆನ್ಸ್ ಆಗೋಯ್ತು. ಹೌದಾ? ನಮಗೆ ತಿಂದಿದ್ರೇನ್ರಿ ದೇವರಾಜ್ ಅವರೇ ಸೀಬೆನ? ಅವರು ಬೆಳೆ ಬಂದಾಗೆಲ್ಲ ಮಾವಿನ ಹಣ್ಣು ಮತ್ತು ಸೀಬೆ ಹಣ್ಣು ನಮ್ಮ ಮನೆಗೆ ಆಟೋಮೆಟಿಕ್ ಕಳ್ಸಿಕೊಟ್ಬಿಡ್ತಾರೆ. ಹೌದಾ? ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಮೇಲ್ಗಡೆ ವೈಟ್ ಇರ್ತದೆ, ಒಳಗಡೆ ಕಟ್ ಮಾಡಿ ಒಳ್ಳೆ ರೆಡ್ ಆಗಿ ಚೆನ್ನಾಗಿರ್ತದೆ. ಯಾವುದು? ಸೀಬೆ. ಹೇಳಿ ಸರ್, ಸೀಬೆ ಹೇಗೆ ಬೆಳೆದ್ರಿ? ಸೀಬೆ ಅದು ಕೂಡ ನಾವು 20 ಅಡಿ ಡಿಸ್ಟೆನ್ಸ್ ಅಂತರ ಇಟ್ಟು, ಗಿಡದಿಂದ ಗಿಡ ಸಾಲು 20 ಅಡಿ ಅಂತರ ಇಟ್ಟು ನಾವು ಅದೇ ಥರ 3 ಅಡಿ ಅಗಲ 3 ಅಡಿ ಆಳ ಇಟ್ಟು, ಅದೇ ಮಾಮೂಲಿ ಹಸಿರೆಲೆ ಇದೆ ಅದೇ ಗೊಬ್ಬರ ಕಾಂಪೋಸ್ಟ್ ಥರ ಮಾಡಿಸಿ ಅದು ಒಂದು 20 ದಿವಸ ಹಂಗೆ ಬಿಟ್ಟಿದ್ದು. ಆಮೇಲೆ ಸಸಿ ತಂದು ನೆಡಕ್ಕೆ ಮುಂಚೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ 20 ದಿವಸ ಅನಂತರ ಸಸಿ ತಂದು ನಾವು ನಾಟಿ ಮಾಡ್ಕೊಂಡು ಸರ್. ಅದಕ್ಕೆ ಸ್ವಲ್ಪ ಅದಕ್ಕೂ ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ ಕೊಟ್ಕೊಬಂದು, ಸ್ವಲ್ಪ ಮೆನ್ಯೂರು ಸ್ವಲ್ಪ ಅಂದರೆ ಎಷ್ಟು? ಭಾಳ ಕಡಿಮೆ ಅಂತರದ ಇದರಲ್ಲಿ ಮೆನ್ಯೂರು ಕೊಟ್ಟಿದ್ದೀವಿ ಸೀಬೆಗೆ ಮಾತ್ರ. ಅದೇ ಎಷ್ಟು ಅಂತ ಕೇಳ್ತೀವಿ. ಅದು ಸಹ ಒಂದು 100 ಗಿಡಕ್ಕೆ ಒಂದು ನಾವು ಕೊಟ್ಟಿದ್ರೆ ಒಂದು 5 kg 6 kg ಕೊಟ್ಟಿರ್ಬೋದು ಅಷ್ಟೇ. ಯಾವ ಗೊಬ್ಬರ ಕೊಟ್ರಿ? ಅದಕ್ಕೆ ನಾವು ಈ 20 ರಾಸಾಯನಿಕ ಗೊಬ್ಬರ ಕೊಟ್ಟಿದ್ದೀವಿ. ಓಕೆ. ಯಾವುದ್ರಲ್ಲಿ ಏನು ಕೈಯಲ್ಲಿ ಹಾಕಿದ್ರಾ ಅಥವಾ ಏನೋ ಬೆಂಕಿಪಟ್ಟಣದ ಮುಚ್ಚಳ? ಬೆಂಕಿಪಟ್ಟಣದ ಮುಚ್ಚಳದಲ್ಲಿ ಕೊಟ್ಟಿದ್ದೀವಿ ಸರ್. ಆ ಲೆಕ್ಕ. ಅದ್ಯಾಕೆ ಅದನ್ನು ಕೊಡಬೇಕು ಅನ್ನಿಸ್ತು? ಅದು ಸ್ವಲ್ಪ ಕೊಟ್ಟರೆ ಸ್ವಲ್ಪ ಪರವಾಗಿಲ್ಲ, ಕೊಡಿ ಅಂತ ಜಾಸ್ತಿ ಏನು ಬೇಕಾಗಿಲ್ಲ, ಲಿಮಿಟಾಗಿ ಕೊಡಿ, ಕೊಟ್ಟಿಗೆ ಗೊಬ್ಬರ ಜೊತೆಲಿ ಸ್ವಲ್ಪ ಕೊಡಿ ಅಂತ ಹೇಳಿದ್ರು. ಅಂದರೆ ಮಾವಿಗೆ ಕೊಡಿ ಅಂತ ಯಾರು? ಮಾವಿಗೆ ನಾವು ಕೊಟ್ಟಂಗಿಲ್ಲ ಸರ್ ಇಲ್ಲಿ ಗಂಟ. ಹೌದಾ? ಸರಿ, ಆಯಿತು. ಪಾಪ ಸೀಬೆ ಗಿಡನೇ ಪುಣ್ಯ ಮಾಡಿ. ಆಯ್ತು, ಸರಿ ಸರ್. ಮತ್ತೆ ಅದಕ್ಕೆ ರೋಗ ಕೀಟ ಏನು ಬರ್ನಿಲ್ಲ? ಅದಕ್ಕೂ ಸೀಬೆಗೆ ಸ್ವಲ್ಪ ಅದಕ್ಕೆ ಒಂಥರ ಬಿಳಿ ಒಂದು ಏನು ಥರ ಅದಕ್ಕೆ ಬರುತ್ತೆ, ಅದೊಂದು ಬಾಧೆ ಅದಕ್ಕೆ ಕಾಣಿಸ್ತದೆ ರೋಗ. ಇನ್ಯಾವುದು ಅದಕ್ಕೆ ಔಷಧಿ ಹೊಡಿತೀರಾ? ಅದಕ್ಕೆ ಔಷಧಿ ಹೊಡೆದಿದ್ದೀವಿ ಸರ್. ಅದಕ್ಕೆ ಸೀಬೆನೂ ಹಾಗೇನಾ? ಗುತ್ತಿಗೆ ಕೊಟ್ಬಿಡ್ತೀರಾ? ಇಲ್ಲ ಸರ್, ಅದು ನಾವೇ ಮಾರಾಟ ಮಾಡಿ. ನೀವೇ ಕಿತ್ತು ಮಾರ್ತೀರಿ? ಮಾರಾಟ ಮಾಡಿ. ಪರವಾಗಿಲ್ವೇ? ಎಲ್ಲಿ ಮಾರ್ತೀರಿ? ಅದು ಸ್ವಲ್ಪ ಇಲ್ಲಿ ನಾವು ಹಣ್ಣು ಮೈಸೂರಿಗೆ ಮಾರ್ಕೆಟ್ಗೂ ಕೊಡ್ತೀವಿ. ಅಲ್ಲಿ ಬಂದು ಕೆಲವರು ತಗೊಳ್ಳೋರು ತಗೋತಾರೆ ಅದನ್ನು. ಹೌದಾ? ಹೌದು, ಕೊಡ್ತಾ ಇದ್ದೀವಿ. ಅಲ್ಲೂ ಬಂದು ತಗೊಂತಾರೆ? ಅಲ್ಲೂ ಬಂದು ತಗೋತಾರೆ. ಪ್ರಭುಸ್ವಾಮಿಗಳು ಬೆಳೆದಿರೋ ಸೀಬೆ ಅಂತ ಅಲ್ವಾ? ಏನು ಧಾರಣೆ ಕೊಡ್ತೀರಿ? ನಾವು ಅಲ್ಲಿ 40 ರಿಂದ 50 ರೂಪಾಯಿ ಕೊಡ್ತಾ ಇದ್ದೀವಿ ಸರ್. ಇಲ್ಲಿ ಮೈಸೂರಿಗೆ ಮಾರಿದ್ರೆ? ಮೈಸೂರಲ್ಲಿ ಮಾರಿದ್ರು ಅಷ್ಟೇ 50 ರೂಪಾಯಿ. ಅಲ್ಲಿ ಮಾರಿದ್ರೆ ಒಂದು ಅಷ್ಟು, ಅಲ್ಲೂ ಅಷ್ಟೇ ಆವ್ರೇಜು. ಇಲ್ಲಿ ಒಂದು ಮಾರ್ಕೆಟು ಆ ಸನ್ನಿವೇಶ ಇದ್ದಂಗೆ ನಮಗೆ 50 ಸಿಕ್ಕಿದೆ, 60ಕ್ಕೂ ಇಲ್ಲಿ ಸೇಲ್ ಆಗಿದೆ ಸರ್ ಮೈಸೂರು. ಅಂದರೆ ಹೇಗೆ ಸೀಬೆ ಫಸಲು ವರ್ಷದಲ್ಲಿ 2 ಸರಿನಾ 3 ಸರಿನಾ? ಅದು ವರ್ಷದಲ್ಲಿ ನಿಮಗೆ 2 ಸಾರಿ ಬಂದೇ ಬರ್ತದೆ ಸರ್. ಯಾವಾಗ ಸಿಗುತ್ತೆ ಅದು? ಈಗ ನಮಗೆ ಸೆಪ್ಟೆಂಬರು ಆಗಸ್ಟಲ್ಲಿ ಒಂದು ಸಾರಿ ಸಿಗುತ್ತೆ. ಪುನಃ ಡಿಸೆಂಬರ್ ಎಂಡು ಜನವರಿಯಲ್ಲಿ ಅವಾಗ ಒಂದು ಸಾರಿ ಸಿಗುತ್ತೆ ಸರ್. ಅಲ್ವಾ? ಕೀಳೋದೆಲ್ಲ ನೀವೇನಾ? ನಾವೇ ಕೇಳ್ತೀವಿ ಸರ್. ನಾವೇ ಕೇಳ್ತೀವಿ. ಪರವಾಗಿಲ್ವೇ? ಯಾವುದ್ರಲ್ಲಿ ಒಂದು ಕೋಲ್ ಇಟ್ಕೊಂಡಿದ್ದೀರಾ? ಅಲ್ಲೇ ಕೈಲಿ ಕಿತ್ಕೋಬೋದು, ಅಂತ ಗಿಡ ಏನು ಜಾಸ್ತಿ ಇದಿಲ್ಲ, ಎತ್ತರವಾಗಿಲ್ಲ, ನಿಂತ್ಕೊಂಡು ಕೈಗೆ ಎಟ್ಕೊಂಡ್ರೆ ಅಷ್ಟರಲ್ಲಿದೆ ಸರ್. ಒಂದೊಂದು ಕಾಯಿ 100 ರಿಂದ 150 ಗ್ರಾಮ್ ಬರುತ್ತಾ? ಬರ್ತದೆ ಸರ್. ಬರುತ್ತೆ. ರುಚಿಯಾಗಿದೆ ಅಲ್ವಾ? ಚೆನ್ನಾಗಿದೆ. ನೀವು ರೆಗ್ಯುಲರ್ ತಿಂತಿರ್ತೀರಾ ಸೀಬೆಕಾಯಿ? ಸೀಬೆಕಾಯಿ ನಮಗೆ ವರ್ಷದಲ್ಲಿ 2 ಬೆಳೆ ಬರೋದ್ರಿಂದ ತಿಂತೀವಿ. ಮಾವು ವರ್ಷಕ್ಕೊಂದು ಬೆಳೆ. ನಾವು ವರ್ಷದಲ್ಲಿ ಎಲ್ಲ ನಾವು ನಂಟರು, ನಾವು ಸ್ನೇಹಿತರು ಹುಲ್ಲಲ್ಲಿ ಅಡೆ ಹಾಕೊಂಡು ಮಾವು ಅದೇ ನಾವು ಪೌಡ್ರ್ ಏನು ನಾವು ಹಾಕಲ್ಲ ಸರ್. ನಾವು ಭತ್ತದ ಹುಲ್ಲಲ್ಲಿ ಶಾಖದಲ್ಲಿ ಅದನ್ನು ಹಣ್ಣು ಮಾಡ್ಕೋತೀವಿ. ಈ ಪೌಡ್ರ್ ಹಾಕೋ ವಿಧಾನ ಸಾಮಾನ್ಯ ನಮ್ಮ ರೈತರುಗಳಿಗೆ ಅಷ್ಟು ಅದು ಗೊತ್ತಿಲ್ಲ. ಈಗ ಚೆನ್ನಾಗಿ ಸೀಬೆ ಬೆಳೀತಾರೆ, ಮಾವು ಬೆಳೀತಾರೆ, ನಿಮಗೂ ಬೆಳಿಬೇಕು ಅಂತ ಅನ್ಸಲ್ವೇನ್ರಿ? ನಾನು ಸುತ್ತ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಸರ್. ಪ್ಲಾನ್ ಮಾಡಿದ್ದೀನಿ. ತೆಂಗಿನ ಸುತ್ತ ಇದಾಕ್ಸೋಣ ಅಂತ, ಸೀಬೆ ಗಿಡ ಹಾಕ್ಸೋಣ, ಮತ್ತೆ ಹೂವು ಗಿಡಗಳೆಲ್ಲ ಹಾಕ್ಸೋಣ ಅಂತ ಮಾಡಿದ್ದೀನಿ ಸರ್. ಹೂನು ಬೆಳಿಬೇಕು. ಬಹಳ ವಿಶೇಷ ನೋಡಿ. ಸಾಮಾನ್ಯವಾಗಿ ಹಣ್ಣಿನ ಬೆಳೆಗಳನ್ನು ಬೆಳೆಯೋರು ತುಂಬ ಕಡಿಮೆ.
ಆದ್ರೆ ನೀವು ಬಹಳ ಬೃಹತ್ತಾಗಿ 600 ಮಾವು 100 ಸೀಬೆ ಹಾಕಿದಿರಿ. ಇನ್ಯಾವುದು ಹಣ್ಣು ನಿಮ್ ಗಮನ ಸೆಳೆದಿಲ್ವೇ? ಇನ್ಯಾವುದು ನಮಗೆ ಅಷ್ಟು ಸಪೋಟ ಇದೆ. ಸಪೋಟ ಇದೆ ಸರ್. ಸಪೋಟನೇ ಮಾಡಬೇಕು ಅಂತಿದ್ದು ಈ ನಮಗೆ ಸಪೋಟಕ್ಕಿಂತ ಸೀಬೆ ಸ್ವಲ್ಪ ಅದೇ ಬೆಸ್ಟ್ ಅನ್ನಿಸ್ತು, ಉತ್ತಮ ಅನಿಸ್ಬಿಟ್ಟು. ಮನೆಗೆ ಬೇಕಾದ ತಿನ್ನಕ್ಕೆ ಹಲಸು, ನೇರಳೆ, ಸಪೋಟ ಇಂಥವನ್ನೆಲ್ಲ ಬೆಳ್ಕೋಬಹುದು. ಹಲಸು ಹಾಕಿದ್ದೀವಿ. ಹಲಸು ಹಾಕಿದ್ದೀವಿ. ಹಲಸಿದೆ. ಎಷ್ಟು? ಹಲಸು ನಮಗೆ ಒಂದೇ ಮರ ಇರೋದು. ಒಂದೇ ಮರ ಇರೋದು ಮನೆ ಬಳಕೆಗೆ. ಬೇರೆದ್ನ ಎಲ್ಲ ಬೆಳ್ಕೋಬೋದಿತ್ತಲ್ಲ? ಬೆಳಿಬೋದು ಸರ್. ಜಮೀನು ತುಂಬಾ ಇದೆ. ಇದೆ. ನಿಮ್ಮ ಮನೆಯವ್ರಿಗೆ ನಿಮ್ಮ ಈಗ ನಾವು ನೇರಳೆ ಹಾಕಬೇಕು ಅಂತ ಇದ್ದೀವಿ. ಆಮೇಲೆ ಅದೊಂದಿದೆ ನಮಗೆ, ಆ ಒಂದು ಉದ್ದೇಶ, ಒಂದು ಅಭಿಲಾಷೆ ಇದೆ. ನೇರಳೆ ಒಂದು ಸ್ವಲ್ಪ ಮಾಡಬೇಕು, ಹಣ್ಣಿನ ಬೆಳೆಗಳನ್ನು ಬೆಳಿಬೇಕು. ತೆಂಗು ಅಡಿಕೆ ಬೆಳಿಬೇಕು ಅಂತ ಆಸೆ? ತೆಂಗು ಸ್ವಲ್ಪ ಇದೆ ಸರ್. ತೆಂಗು ಮೊದಲು ಮಾಡಿದ್ದು ಆಗ ಸ್ವಲ್ಪ ಒಂದು 50 ಗಿಡ ತೆಂಗಿದೆ ಅಷ್ಟೇ, ಜಾಸ್ತಿ ಇಲ್ಲ. ಅನಂತರ ಮಾಡಿದ್ದು ತೆಂಗು ಸ್ವಲ್ಪ ಮಾಡಿದ್ರೆ ಅದು ಸ್ವಲ್ಪ ನಮಗೆ ಈ ಕಾಡು ಪ್ರಾಣಿಗಳು, ಹಂದಿಗಳದ್ದು ಸ್ವಲ್ಪ ಹೊಡೆತ ಜಾಸ್ತಿ ಆಯಿತು ತೆಂಗಿಗೆ. ರಾತ್ರಿ ಎಲ್ಲ ಕಿತ್ತೆಸ್ಬಿಟ್ಟು ಎಲ್ಲ ಬಗ್ದು ಎಲ್ಲ ಇದು ಸ್ವಲ್ಪ ಲುಕ್ಸಾನ್ ಜಾಸ್ತಿ ಮಾಡ್ತು, ಲಾಸ್ ಜಾಸ್ತಿ ಮಾಡಿದವು. ಸ್ವಲ್ಪ ಊರಿಂದ ಜಮೀನು ದೂರ ಇರೋದ್ರಿಂದ ನಾವು ರಾತ್ರಿ ವೇಳೆಯಲ್ಲಿ ಎಲ್ಲ ನಾವು ಅಡಿಕೆ ಬಗ್ಗೆ ಏನು ಆಲೋಚನೆ ಮಾಡಲಿಲ್ವಾ? ಅಡಿಕೆ ಬಗ್ಗೆ ಮಾಡಬೇಕು ಅಂತ ನಮ್ಗೆ ಅಭಿಲಾಷೆ ಇದೆ ಸರ್. ಇದೆ. ಅಡಿಕೆ ಮಾಡಬೇಕು ಅಂತ ಕೆಲವು ಭಾಗಕ್ಕೆ ಸ್ವಲ್ಪ ಅಡಿಕೆ ಹಾಕಬೇಕು ಅಂತ ನಮಗೆ ಒಂದು ಇಷ್ಟಪಟ್ಟಿದ್ದೀವಿ. ಈಗ ನಿಮ್ಮದು ಬೋರ್ವೆಲ್ ಇಲ್ಲ ಅಲ್ವಾ? ಬೋರ್ವೆಲ್ ಇದೆ ಸರ್. ಬೋರ್ವೆಲ್ ಇದೆ. ಹನಿ ನೀರಾವರಿ ಮಾಡ್ಕೊಂಡಿದ್ದೀರಾ? ಹನಿ ನೀರಾವರಿ ಮಾಡಿದ್ದೀವಿ. 600 ಮಾವಿನ ಗಿಡ ಏನು ಹೇಳ್ದು ಅದಕ್ಕೆ ಮಾಡಿದ್ದೀವಿ ಹನಿ ನೀರಾವರಿ. ಅದು ಎಲ್ಲ ಡ್ರಿಪ್ಪಲ್ಲೇ ಬರ್ತಾ ಇದೆ. ಅದು ಮಳೆ ನೀರನ್ನ ಸಂರಕ್ಷಣೆ ಮಾಡೋದು, ಕೃಷಿ ಹೊಂಡ ತೋಡ್ಕೊಳ್ಳೋದು, ಈ ಥರದ್ದು ಏನಾದ್ರು ಮಾಡಿದ್ದೀರಾ? ಕೃಷಿ ಹೊಂಡ ಇದೆ, ಒಂದು ಇದೆ. ಯಾವ ಮಾಡ್ಕೊಂಡ್ರಿ? ಅದು ಸುಮಾರಾಗಲೇ ಒಂದು 5 ವರ್ಷ ಆದ. ಈಗ 5 ವರ್ಷ ಇದು ನಾಟಿ ಮಾಡಿದ 6ನೇ ವರ್ಷಕ್ಕೆ ಕೃಷಿ ಹೊಂಡ ಮಾಡ್ಕೊಂಡಿದ್ದೀಲ್ವಾ? ಈಗ ಬದು ಹಾಕೊಳ್ಳೋದು, ಟ್ರೆಂಚ್ ಮಾಡ್ಕೊಳ್ಳೋದು, ಬಿದ್ದ ಮಳೆ ನೀರನ್ನ ಅಲ್ಲೇ ಸಂರಕ್ಷಣೆ ಮಾಡ್ಕೊಳ್ಳೋದು, ಇದನ್ನೆಲ್ಲ ಮಾಡ್ತಿದ್ದೀರಾ? ಯಾಕೆಂದ್ರೆ ಡ್ಯಾಮ್ಗೆ ಹತ್ರ ಇರೋದು ಅಂತಂದ್ರೆ ನೀರು ಓಡೋಯ್ತಿರ್ತದೆ ಅಲ್ವಾ? ಅದನ್ನ ನೀರನ್ನ ಸಂರಕ್ಷಣೆ ಮಾಡೋ ಕೆಲಸ ಮಾಡ್ಕೊಂತಿದ್ರೆ ಮಾಡ್ತಾ ಇದೀವಿ ಸರ್. ಮಾಡ್ತಾ ಇದೀವಿ. ಈಗ ಹಸು ಸಾಕಿದೀನಿ 5 ಅಂದ್ರಿ. ಹ್ಞೂ ಸರ್. ಮೇವಿಗೆ ಏನು ಮಾಡ್ಕೊಂಡ್ರಿ? ಮೇವಿಗೆ ಅದೇ ನಮ್ಮ ತೋಟದಲ್ಲಿ ಈ ಮೊದಲು ದೊಡ್ಡದು ಒಂದು 100 ಗಿಡ ಆಗಲೇ ಏನಿದೆ, ಅದರಲ್ಲಿ ಇನ್ಯಾವ ಬೆಳೆನೂ ನಾವು ಅಷ್ಟು ಬೆಳೆಯೋಕ್ಕಾಗಲ್ಲ. ದನಗಳಿಗೆ ಮೇವನ್ನು ಇದು ಮಧ್ಯದಲ್ಲಿ ನಾವು ಬೆಳ್ಕೊತೀವಿ. ಏನು ಬೆಳ್ಕೊಂತೀರಿ? ಅದರಲ್ಲಿ ಈ ಮುಸ್ಕಿನ ಜೋಳದ್ದು ಹಾಕಿ ಅದ್ರ ಕಡ್ಡಿ ಅದನ್ನು ಮೇಯಿಸ್ತೀವಿ. ಕೆಲವು ಫಾರಮ್ ಹುಲ್ಲುಗಳು ಅದನ್ನು ಮಾಡ್ಕೋತೀವಿ. ಇನ್ನು ವಿಧವಾದಂಥ ಕೆಲವು ಜೋಳಗಳು ಕಟಾವು ಮಾಡಿದ ನಂತರನೂ ಕೂಡ 2 ಬೆಳೆ ಬೆಳೆಯುತ್ತಾ ಅದನ್ನೆಲ್ಲ ಉಪಯೋಗಿಸ್ತೀವಿ. ನೀವು ಭತ್ತನೂ ಬೆಳಿತೀನಿ ಅಂದ್ರಲ್ಲ, ಭತ್ತ ಎಲ್ಲಿ ಬೆಳಿತೀರಿ? ಭತ್ತಕ್ಕೆ ಸ್ವಲ್ಪ 1 ಎಕರೆ ಭೂಮಿ ನಾವೇನು 100 ಗಿಡ ಮೊದಲು ಮಾಡಿದ್ದು, ಅದರಲ್ಲಿ ಅಲ್ಲಿ 4 ಎಕರೆಯಲ್ಲಿ ಅದರಲ್ಲಿ 1 ಎಕರೆ ಭತ್ತಕ್ಕೆ ಅಂತಲೇ ಇಟ್ಕೊಂಡಿದ್ದೀವಿ. ಪ್ರತಿ ವರ್ಷ ಬೆಳಿತೀವಿ? ಪ್ರತಿ ವರ್ಷ 1 ಬೆಳೆ ಮಾತ್ರ ಬೆಳಿತೀವಿ ಸರ್. ಭತ್ತ 1 ಬೆಳೆ. ಯಾವ ತಳಿ ಭತ್ತ ಬೆಳೆಯುತ್ತಾವೆ? ಭತ್ತ ಬೆಳೆದು ಸ್ವಲ್ಪ ಈ ಸಣ್ಣ ಭತ್ತನೇ ಅಂತ ಅಂದ್ಬಿಟ್ಟು ಬೆಳೀತಾ ಇದ್ದೀವಿ. ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ನೀವು ಬೆಳೆಯೋ ಭತ್ತ ಅಷ್ಟು ನೀವೇ ಬಳಕೆ ಮಾಡ್ತೀರಾ? ನಾವೇ ಮಾಡ್ತೀವಿ. ನೆಂಟರು ಇಷ್ಟರಿಗೆಲ್ಲ ಕೊಟ್ಬಿಡ್ತೀರಾ? ಇಲ್ಲ ಸರ್, ನಮಗೆ ನಮ್ಮ ಬಳಕೆಗೆ ಬೇಕಾಗುತ್ತೆ. 1 ಎಕರೆಗೆ ಬೇಕಾಗುತ್ತೆ ಸರ್. ರಾಗಿ ಪ್ರತಿ ವರ್ಷ ಏನು ಬೆಳೆಯಲ್ಲ, ಹಾಗಾಗಿ ನಮಗೆ ಖಾಲಿ ಆದಾಗ ಬೆಳ್ಕೊತೀವಿ ರಾಗಿ. ಇದಂತೂ ಭತ್ತ ಪ್ರತಿ ವರ್ಷ ಬೆಳಿತೀವಿ. ಎಲ್ಲ ಬೇಳೆಕಾಳೆಲ್ಲ ಬೆಳ್ಕೊತೀನಿ ಅಲ್ವಾ? ಬೇಳೆ, ತೊಗರಿ ಮತ್ತು ಅಲಸಂದೆ, ಹುರುಳಿ ಇದನ್ನು ನಾವು ಬೆಳೀತಾ ಇದ್ದೀವಿ ಸರ್. ಏನೇನು ತಿಳ್ಕೊಂಡಿದ್ದೀರಿ ದೇವರಾಜ್ ಅವರೇ? VC ಫಾರಮ್ಗೆ ಹೋಗಿ, ಕೃಷಿ ಮೇಳಕ್ಕೆ ಹೋಗಿ? ಸರ್, ಕೃಷಿ ಮೇಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಸ್ನೇಹಿತರೆಲ್ಲ ರೈತರೆಲ್ಲ ಬರ್ತಾರೆ. ಈ ರಾಗಿ ತಳಿ ಬಗ್ಗೆ, ಜೋಳದ ಬಗ್ಗೆ, ಮತ್ತು ಭತ್ತದ ಬಗ್ಗೆ, ತೆಂಗು ಬಗ್ಗೆ, ಮತ್ತು ಅಡಕೆ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಇರ್ತಾರೆ. ಇವ್ರು ಪ್ರಭುಸ್ವಾಮಿಗಳನ್ನ ಕರ್ಕೊಂಡು ಹೋಗಿದ್ದೀರಾ ಕೃಷಿ ಮೇಳಕ್ಕೆ? ಇಲ್ಲ ಸರ್, ಕರ್ಕೊಂಡು ಹೋಗಿಲ್ಲ. ಸರಿ ಹೇಳಿದ್ರು, ಬಟ್ ನನಗೆ ಆಗ ಟೈಮು ಅಲ್ಲೇ ಅವರ ತಂಗಿಯವರೊಬ್ಬರು. ನೀವು ತಿಳ್ಕೊಂಡಿದ್ದನ್ನ ಬೇರೆ ಊರಿನವ್ರಿಗೆ ಬಂದು ಹೇಳ್ತೀರಾ? ಹಾಂ ಸರ್, ನಾನು ಊರಿನವ್ರಿಗೆ ಬಂದರೆ ನನಗೆ ಊರು ಅಷ್ಟು ಪರಿಚಯ ಇಲ್ಲ. ನಾನು ಬೆಂಗಳೂರಲ್ಲಿ ಇದ್ದವನು. ಕರೋನಾ ಬಂದಮೇಲೆ ಇಲ್ಲಿಗೆ ಬಂದೆ. ಜಾಸ್ತಿ ಪರಿಚಯ ಅಂದರೆ ನನಗೆ ಇವರೊಬ್ಬರೇನೆ. ಇವ್ರ ಕಡೆಯಿಂದ ಎಲ್ಲ ಮಾಹಿತಿಗಳು ಹೋಯ್ತವೆ. ಹಿಂಗೆ ದೇವರಾಜ್ ಈ ಥರ ಇದ್ದಾರೆ, ವಿಷಯಬನ್ ಅಂತ ಇದ್ದಾರೆ ಅಂತ ಹೇಳ್ತಾರೆ. ನನಗೆ VC ಫಾರಮ್ಗೆ ಹೋದ್ಮೇಲೆ ತೆಂಗು ಬೆಳಿಬೇಕು, ತೆಂಗಿನ ಜೊತೆಗೆ
ಇದು ಸೀಬೆ ಮತ್ತು ಸ್ವಲ್ಪ ನೀರಾವರಿ ಇರೋ ಕಡೆಗೆ ಭತ್ತ ಹಾಕೊಂಡು ಅಡಿಕೆ ಹಾಕೋಂತ ಮಾಡಿದ್ದೀನಿ. ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಎಲ್ಲ ಸಿಗುತ್ತಲ್ಲ, ರಾಗಿದು, ಭತ್ತದ್ದು ಎಲ್ಲ ಅಲ್ಲಿ ಸಿಗುತ್ತೆ ಸರ್. ಅದನ್ನೆಲ್ಲ ಹೇಳಿದ್ದೀರಾ ಪ್ರಭುಸ್ವಾಮಿಗಳಿಗೆ? ಹೇಳಿದ್ದೀನಿ ಸರ್. ಹೇಳಿ ಬಿತ್ತನೆ ಬೀಜ ಎಲ್ಲ ಒಳ್ಳೊಳ್ಳೆ ವಿಸಿ ಫಾರ್ಮರ್ ಸಿಗುತ್ತೆ ಅಂತ ಹೇಳ್ತಾ ಇರ್ತೀನಿ. ಹೇಳಿದ್ರೆ ಸರ್ ಅಲ್ವಾ? ನಿಮ್ಗೇನು ಹೋಗ್ಬೇಕು ಅನ್ಸಿಲ್ವೇ ವಿಸಿ? ನಾನು ನೆಕ್ಸ್ಟ್ ನೀವು ಅಲ್ಲಿ ಹೋದಾಗ ನಮಗೆ ಅಲ್ಲಿ ಪರಿಚಯ ಮಾಡ್ಕೊಟ್ಟಿದ್ದೀನಿ, ಹೇಳಿದ್ದೀನಿ ಸರ್. ಇಲ್ಲಿಗೂ ಇವರೇ ನಮಗೆ ಸ್ವಲ್ಪ ಬಂದು ಈಗ ವ್ಯವಸಾಯ ಬಹಳ ಪ್ರೀತಿಯಿಂದ ಮಾಡ್ತಾ ಇದ್ದೀವಿ. ನಿಮ್ಮ ಮನೆಯವ್ರ ಸಹಕಾರ ಹೇಗಿದೆ? ಚೆನ್ನಾಗಿದೆ ಸರ್. ಅವರು ನಿಮ್ಮ ಜೊತೆ ಕೈ ಜೋಡಿಸ್ತಾರೆ? ಇದೆ, ಹೌದು ಸರ್. ಅಲ್ವಾ? ಹೌದು. ಮತ್ತೆ ನಿಮ್ಗೆ ಯಾವತ್ತು ಬೇಜಾರಪ್ಪ ಬೇಡ ಬಿಟ್ಬಿಡೋಣ ಅಂತ ಏನು ಅನ್ನಿಸ್ತು? ಇಲ್ಲ ಹಾಗೇನು ಅನಿಸಿಲ್ಲ ಸರ್. ಯಾಕೆಂದರೆ ಆ ಥರ ಏನು ನಾವು ನಮ್ಮ ಲ್ಯಾಂಡು ನಾವು ಅಷ್ಟೇ ಒಂದು ಪ್ರೀತಿ ಇಟ್ಟು ಮಾಡ್ತಾ ಇರ್ತಕ್ಕಂಥ ಇದು. ಒಂದೊಂದು ಸಾರಿ ಲಾಭ ನಷ್ಟ ಅದು ಒಂದು ವೇರಿಯೇಷನ್ ಆಗುತ್ತೆ, ವ್ಯತ್ಯಾಸಗಳು ನಡೀತವೆ. ಹಾಗಂತ ನಾವೇನು ಯಾವುದು ಹಿಂದೆ ಸರಿದಿಲ್ಲ. ಅದೇ ರೀತಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಸಾಲ ಸೋಲ ಏನು ಮಾಡಿಲ್ಲ? ಸಾಲ ಏನು ಮಾಡಿಲ್ಲ ಸರ್ ನಾವು. ಹೌದಾ? ಸಾಲ ಇಲ್ದಲೇ ಬದುಕನ್ನು ಕಟ್ಟಿದ್ದೀರಿ? ಹೌದೌದು. ಒಂದು ವೇಳೆ ಹಣ ಬೇಕು ಅಂದಾಗ ಏನು ಮಾಡ್ತಾ ಇದ್ರಿ? ಹಣ ಬೇಕು ಅಂತಂದರೆ ನಾವು ಈ ಬೆಳೆಗಳಲ್ಲೇ ನಮಗೆ ಆಗುತ್ತೆ. ಸ್ವಲ್ಪ ಉಳಿತಾಯ ಮಾಡ್ಕೊತಾ ಇದ್ರ? ಕರಾವು ಸ್ವಲ್ಪ ಇವು ಮನೆ ಗೊಬ್ಬರಕ್ಕೂ ಆಗಿ ಸ್ವಲ್ಪ ನಾವು ಡೈರಿಗೂ ಆಗಷ್ಟು ನಮ್ಮ ಹಸುಗಳಿಂದ. ಹೌದಾ? ಎಷ್ಟು ಹಾಲು ಹಾಕ್ತೀರಿ ಡೈರಿಗೆ? ಡೈರಿಗೆ ನಾವು ಅದು ಕರಾಕು ವಸ್ತ್ರಲ್ಲಿ ಅವು ನಮಗೆ ಒಂದು 20 ಲೀಟ್ರು ಡೈಲಿ ಹಾಕಷ್ಟು ನಮಗೆ ಉತ್ಪಾದನೆ ಕೊಡ್ತೇವೆ ಸರ್. ಬೇರೆ ಥರದ ತಳಿಗಳಾದರೆ ಇನ್ನೂ ಹೆಚ್ಚೆಚ್ಚು ಹಾಕ್ಬೋದು. ಇವು ಆ ಮಟ್ಟದ ತಳಿ ಅಲ್ಲ. ನಾವು ಎರಡೂ ಉದ್ದೇಶಕ್ಕಾಗಿ ಬಳಕೆ ಮಾಡೋಕ್ಕಾಗಿ ಗೊಬ್ಬರಕ್ಕೆ ಮತ್ತು ಮನೆ ಹಾಲಿಗೆ ಅಂತ ಮಾಡಿದ್ವಿ. ಮನೆ ಬಳಕೆಗೆ ಇಟ್ಕೊಂಡು ನಾವು ಮಿಕ್ಕ ಹಾಲು ನಮ್ಮ ಊರಿನಲ್ಲೇ ಡೈರಿ ಇರೋದ್ರಿಂದ. ಈಗ ಗೊಬ್ಬರಕ್ಕೆ ಸಾಕಿದ್ದೀನಿ ಅಂತೀರಲ್ಲ, ಗೊಬ್ಬರ ಹೆಂಗೆ ಮಾಡ್ಕೊತೀರ ನೀವು? ನಾವು ಅಲ್ಲಿ ಅದನ್ನು ಬೇರೆ ಹಸಿರಲ್ಲೇ ವೇಸ್ಟೇಜ್ ಎಲ್ಲನೂ ಹಾಕ್ತೀವಿ ಗುಂಡಿಗೆ. ಇದನ್ನು ಹಾಕ್ತಾ ಇರ್ತೀವಿ. ಸಗಣಿ ಗಂಜಲನ್ನು ಅಲ್ಲೇ ಕೊಟ್ಟಿಗೆ ತೊಳೆದಿದ್ದು ನೀರಲ್ಲೇ ಹೋಗುತ್ತೆ? ಅದು ಬೇರೆ ಹೋಗುತ್ತೆ ಸರ್. ನಾವು ಸ್ವಲ್ಪ ಮನೆಯಿಂದ ದೂರ ವ್ಯಾಪ್ತಿಗೆ ತಗೊಂಡು ಹೋಗ್ಬೇಕಾಗುತ್ತೆ. ತಿಪ್ಪೆನ ದೂರದಲ್ಲಿ ಮಾಡ್ಕೊಂಡಿದ್ದೀವಿ. ಮನೆಯಿಂದ ಜಮೀನು ದೂರದಲ್ಲಿ ಇದೆಯಾ? ಸ್ವಲ್ಪ ದೂರದಲ್ಲಿದೆ ಸರ್. ಮತ್ತೆ ಸಗಣಿ ಮತ್ತೆ ಎಲ್ಲದನ್ನು ಹೊತ್ಕೊಂಡು ಹೋಗ್ಬೇಕಾ ನೀವು? ಇಲ್ಲಿ ಅದಕ್ಕೆ ಮಾತ್ರ ಇಲ್ಲಿ ಊರ ಪಕ್ಕ ಆಗಷ್ಟು ಜಮೀನು ಇಟ್ಕೊಂಡಿದ್ದೀವಿ. ಅಲ್ಲಿಗೆ ಇದು ಮಾಡಿ ಆ ಮಿಕ್ಕದ್ದು ನಾವು ಬೇಕು ಅಂದಾಗ ಬೆಳೆಗೆ ನಾವು ಟ್ರ್ಯಾಕ್ಟರ್ ಮೂಲಕ ನಾವು ಬೇರೆ ಕಡೆ. ಟ್ರ್ಯಾಕ್ಟರ್ ಇಟ್ಕೊಂಡಿದ್ದೀರಾ? ಟ್ರ್ಯಾಕ್ಟರ್ ನಾವು ಇಟ್ಟಿಲ್ಲ, ಬಾಡಿಗೆ ತಗೋತೀವಿ ಸರ್. ಮನೇಲಿ ಎತ್ತಿನ ಗಾಡಿ ಏನಾದ್ರು ಇದೆಯಾ? ಎತ್ತಿನ ಗಾಡಿ ಹಿಂದೆ ಇತ್ತು, ನಾವೆಲ್ಲ ಒಟ್ಟು ಕುಟುಂಬದಲ್ಲಿದ್ದಾಗ. ಎತ್ತು ಗಾಡಿ ಈಗಿಲ್ಲ. ಮನೆಯಲ್ಲಿ ಈಗ ಹಸುಗಳಿದ್ದಾವೆ ಸರ್. ಗೋಬರ್ ಘಟಕ ಏನಾದ್ರು ಮಾಡ್ಕೊಂಡಿದ್ರ? ಗೋಬರ್ ಘಟಕ ನಾವು ಮಾಡಿಲ್ಲ ಸರ್. ಹೌದಾ? ಮಾಡಬೇಕು ಅನ್ನಿಸ್ಲಿಲ್ವಾ? ಮಾಡಬೇಕು ಅಂತ ಅನಿಸಿತ್ತು. ಆ ಗೋಬರ್ ಘಟಕ ನಮ್ಮೂರಲ್ಲಿ ಒಂದಿಬ್ರು ಮಾಡಿದ್ರು ಸ್ಟಾರ್ಟಿಂಗಲ್ಲಿ. ಅದು ಯಾಕೋ ಅವ್ರಿಗೆ ಅಂತ ಇದಾಗಲಿಲ್ಲ. ನೀವೊಂದ್ಸರಿ ಮಾಡಿ ನೋಡ್ಬೋದಾಗಿತ್ತು. ಆಯ್ತು ಬಿಡಿ. ಸರಿ. ಮನೆ ಹಿಂದ್ಗಡೆ ಏನಾದ್ರು ಕೈ ತೋಟದ ತರ ಏನಾದ್ರು ಮಾಡ್ಕೊಂಡಿದ್ದೀರಾ? ಮನೆ ಹಿಂದ್ಗಡೆ ಸಣ್ಣ ಪುಟ್ಟ ತರಕಾರಿ ಬೆಳ್ಕೊಳ್ಳೋದು ಅಷ್ಟು ಜಾಗ ಇಲ್ಲ ಸರ್. ಅದೆಲ್ಲ ನಾವು ಜಮೀನಲ್ಲಿ ಮಾಡ್ತೀವಿ. ಬೆಳ್ಕೊಂತೀರಾ? ಜಮೀನಲ್ಲಿ ಬೆಳ್ಕೊಳ್ತೀವಿ. ಮನೆಗೆ ಬೇಕಾದ ತರಕಾರಿ ನಾವು ಜಮೀನಲ್ಲಿ ಮಾಡ್ಕೊತೀವಿ. ಹೌದಾ? ಅದ್ಯಾವ್ದು ನಿಮ್ಮ ಡಿಪಾರ್ಟ್ಮೆಂಟೋ ನಿಮ್ಮ ಮನೆಯವ್ರ ಡಿಪಾರ್ಟ್ಮೆಂಟ್? ನಮ್ಮ ಮನೆಯವರು ಮಾಡ್ತಾರೆ. ಹೌದಾ? ಅವರೇ ಸ್ವಲ್ಪ ಮಾಡ್ತಾರೆ. ಹೂವು, ತರಕಾರಿ, ಕರಿಬೇವಿನ ಸೊಪ್ಪು ಗಿಡ, ಒಂದು 4-5 ನಿಂಬೆ ಗಿಡಗಳು, ಈ ಥರದ್ದೆಲ್ಲ. ನಿಮಗೂ ಅನ್ಸುತ್ತೇನ್ರಿ ದೇವರಾಜ್ ಅವರೇ? ಹೌದು ಸರ್. ಜಮೀನ್ ಬಗ್ಗೆ ಬೇಕಾದ್ದೆಲ್ಲ ಮಾಡಬೇಕು ಅಂತ ನನ್ನೆಲ್ಲೂ ಆಸಕ್ತಿ ಇದೆ ಸರ್. ಸೊಪ್ಪಿನ ಮಡಿ ಮಾಡ್ಕೊಂಡು ಸೊಪ್ಪು ಬೆಳಿಬೇಕು, ಕೊತ್ತಂಬರಿ ಸೊಪ್ಪು ಅದು ಎಲ್ಲ ಮಾಡಬೇಕು ಅಂತ ನನಗೂ ಆಸೆ ಇದೆ. ಈಗ ನಾನು ಎಲ್ಲ ಸ್ಟಾರ್ಟಿಂಗ್ ಈಗ ಮಾಡ್ತಾ ಇದ್ದೀನಿ ಸರ್. ಮುಂದೆ ಇನ್ನೂ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಪ್ರಭುಸ್ವಾಮಿಗಳ? ಸರ್, ಇರೋದನ್ನ ಇಂಪ್ರೂವ್ಮೆಂಟ್ ಮಾಡೋಣ. ಇಂಪ್ರೂವ್ಮೆಂಟ್ ಅಂದರೆ ಏನು? ಅದನ್ನು ಸ್ವಲ್ಪ ಡೆವಲಪ್ ಮಾಡೋಣ. ಇದು ಈ 600 ಮಾವೇನಿದೆ ಅದನ್ನು 1200 ಮಾಡೋಣ ಅಂತ ಇಲ್ಲ, ಅದನ್ನೇ ಅಭಿವೃದ್ಧಿ ಮಾಡೋಣ. ಅದಕ್ಕೆ ವ್ಯವಸಾಯ ಸಾಕಷ್ಟು ಒದಗಿಸೋಣ. ಹೌದಾ? ಅದಕ್ಕೆ ಕಾಂಪೋಸ್ಟ್ ಗೊಬ್ಬರ ಅದೆಲ್ಲ ಇದು ಮಾಡಿಸಿ ಯಥೇಚ್ಛವಾಗಿ ನೀರಂತೂ ಆಗ್ತಾ ಇದೆ. ಅದ್ರ ವ್ಯವಸಾಯನೇ ಸ್ವಲ್ಪ ಚೆನ್ನಾಗಿ ಮಾಡಿ ತೋಟ ಅಭಿವೃದ್ಧಿ ಮಾಡೋಣ. ಆ ತೋಟನ ಒಂದಿದೆ, ನೇರಳೆ ಮಾಡಬೇಕು ಅನ್ನೋದು ಮಾಡಿದ್ರೆ ಯಾವ ನೇರಳೆ ಮಾಡ್ತೀರಿ? ಅದು ನಾವು ಸಂಬಂಧಪಟ್ಟಂಗೆ ಅದರಲ್ಲಿ ತಿಳಿದು ಮಾಡಬೇಕು. ಎಷ್ಟು ನೇರಳೆ ಹಾಕೋಣ ಅನ್ಕೊಂಡಿದ್ರಿ? ಅದು ಒಂದು 100 ಗಿಡ ಹಾಕಬೇಕು ಅನ್ನೋದು ನಮ್ಮ 100. ಏನೇ ಮಾಡಿದ್ರು 100 ಮಾಡ್ತೀರಾ? 100 ಮಾಡಿ ಸ್ವಲ್ಪ ಆ ಮಟ್ಟದ ಮಾಡೋಣ ಅಂತ ಸರ್. ಆಗಲಿ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ಸಂಪರ್ಕ ಮಾಡಬೇಕು ಅಂತ ಆದರೆ ಪ್ರಭುಸ್ವಾಮಿಗಳೇ, ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದೇ? ಹೇಳ್ಬೋದು ಸರ್. ದಯಮಾಡಿ ಹೇಳಿ. 97
41 73 43 83. ಇನ್ನೊಂದು ಸರಿ ಹೇಳ್ತೀರಾ? 97 41 73 43 83. ಇನ್ನೂ ಒಂದು ಸರಿ ಹೇಳ್ಬಿಡಿ. 97 41 73 43 83. ತಮ್ಮದು ದೇವರಾಜ್ ಅವರೇ? ಸರ್ ನನ್ನ ಮೊಬೈಲ್ ನಂಬರು 78 99 80 51 97. ಇನ್ನೊಮ್ಮೆ? 78 99 80 51 97. ಇನ್ನೂ ಒಂದು ಸರಿ ಹೇಳ್ಬಿಡಿ. 78 99 80 51 97. ಒಳ್ಳೆಯದು ಪ್ರಭುಸ್ವಾಮಿಗಳೇ ಹಾಗೂ ದೇವರಾಜ್ ಅವರೇ. ಹ್ಞೂ ಸರ್. ಇದುವರೆಗೂ ವ್ಯವಸಾಯದ ನಿಮ್ಮ ಅನುಭವಗಳನ್ನು ಭಾಳ ಸೊಗಸಾಗಿ ಹಂಚ್ಕೊಂಡ್ರಿ. ಒಳ್ಳೆಯದಾಗಲಿ. ಆಗಲಿ ಸರ್. ನಮಸ್ಕಾರ ಸರ್.